ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 6ನೆಯ ಪದ್ಯವನ್ನ ಇವತ್ತು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಬಹಳ ಕ್ರಮವಾಗಿ ವಿಶೇಷವಾಗಿ ಅವರು ಹೇಳ್ತಾ ಬರ್ತಾ ಇದ್ದಾರ ನಿಜಗುಣರು. 5 ಸ್ಥಳಗಳಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಜ್ಞಾನ ಪ್ರತಿಪಾದನಾ ಸ್ಥಳ 6ನೆಯ ಒಂದು ಪದ್ಯದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ ನಮಗ. ಆದ್ರ ನಮಗ ನಿಜವಾಗಿ ಯಾವುದು ಒಂದು ಅತ್ಯಂತ ದುಃಖ ಯಾವುದು ಅನ್ನುವಂಥದ್ದು ಮೊದಲು ಗೊತ್ತಾಗಬೇಕಾಗ್ತದೆ. ಅತ್ಯಂತ ದುಃಖ ನಿವೃತ್ತಿ ಮಾಡ್ಕೊಳ್ಳುವಂಥದ್ದು, ಅತ್ಯಂತ ಪರಮಾನಂದದ ಸ್ಥಿತಿ ಮಾಡ್ಕೊಳ್ಳುವಂಥದ್ದು ಮೋಕ್ಷ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ನಾವು ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತ ಅಲ್ಲಿ ವಿಚಾರಗಳು ಬಂದಾಗ, ಅಲ್ಲಿ ಸದ್ಗುರುವಿನ ವಚನದಿಂದ ಅಧಿಕ ಸುಧೆ ನಮ್ಗ ಗೊತ್ತಾಗ್ಬೇಕಾಗಿತ್ತಂದ್ರೆ ದುಃಖ ಗೊತ್ತಾಗ್ಬೇಕು. ಒಬ್ಬ ವ್ಯಕ್ತಿಗೆ ಕಷ್ಟ ಗೊತ್ತಾಗ್ಬೇಕಾಗಿತ್ತು ಅಂತಂದ್ರ ಮೊದಲು ಕಷ್ಟ ಗೊತ್ತಾದಾಗ ಸುಖದ ಅರ್ಥ ಗೊತ್ತಾಗ್ತದೆ. ಸುಖದಿಂದ ಇದ್ದಂಥ ವ್ಯಕ್ತಿಗೆ ಕಷ್ಟ ಬಂದಾಗ ಅದು ಸುಖದ ಒಂದು ಬೆಲೆ ಗೊತ್ತಾಗ್ತದೆ. ಹಂಗಾಗಿ ಸದ್ಗುರುವಿನ ವಾಕ್ಯ ನಮ್ಗೆ ಅಮೃತ ರೂಪವಾಗಿ ಕೆಲಸ ಮಾಡ್ತದಂತಂದ್ರೆ ನಮಗೆ ದುಃಖ ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ಅದನ್ನ ಶ್ರದ್ಧೆಯಿಂದ ನಾವು ಅದನ್ನ ಸ್ವೀಕಾರ ಮಾಡ್ತೇವೆ. ಅದಕ್ಕೆ ಇಲ್ಲಿ ಮುಮುಕ್ಷ ಆದಂಥವನ್ನ ಮುಕ್ತಿಯನ್ನ ಪಡೆಯುವಂಥದ್ರ ಸಲುವಾಗಿ ಆತ ಸದ್ಗುರುವಿಗೆ ಶರಣಾಗತನಾಗಿ ಕೇಳ್ತಾ ಇದ್ದಾಗ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಮುಮುಕ್ಷಿಗಳ ಒಂದು ಮುಕ್ತಿಯ ಸಲುವಾಗಿ ಜ್ಞಾನವನ್ನ ಆಶ್ರಯ ಮಾಡುವಂತಾರ. ಅವ್ರು ಕರ್ಮವನ್ನ ಬಿಡು, ಆದ್ರ ಜ್ಞಾನದಿಂದನೇ ಮೋಕ್ಷ ಆಗ್ತದಪ್ಪ. ಅದಕ್ಕೆ ಜ್ಞಾನವನ್ನ ಆಶ್ರಯ ಮಾಡು. ಮತ್ ಇದಕ್ಕಿಂತ ಜ್ಞಾನಕ್ಕಿಂತ ಅನ್ಯ ಯಾವ್ದಾದ್ರೂ ಸಾಧನ ಐತೇನಂದ್ರೆ ಇಲ್ಲ, ಯಾವ ಸಾಧನಗಳು ಇಲ್ಲ. ಜ್ಞಾನದಿಂದನೇ ಮೋಕ್ಷ ಆಗ್ತದೆ. ಎಷ್ಟೇ ಏನೇ ಮಾಡಿದ್ರು ಕೂಡ ನಾವು ಮತ್ತೆ ಜ್ಞಾನಕ್ಕೆ ಬಂದಾಗೆ ಮೋಕ್ಷ ಆಗುವಂಥದ್ದು, ಸ್ವರೂಪದ ಜ್ಞಾನ ಆದಾಗೆ ನಮ್ಗೆ ಆನಂದ ಆಗುವಂಥದ್ದು. ಈ ರೀತಿಯಾಗಿ ಅವರು ತಿಳಿಸ್ತಾ ಬರ್ತಾರೆ. ಏನ್ ಹೇಳ್ತಾರ 6ನೆಯ ಪದ್ಯದಲ್ಲಿ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರು ಮುಕ್ತಿಯ ಬಯಸಿ ಮನುಜ ಅಂತಾರೆ. ಮನುಜ ಅಂದ್ರ ಹೇ ಮನುಷ್ಯನೇ ನೋಡ್ರಿ. ಯಾಕೆ ಮನುಷ್ಯನೇ ಅಂತಂದ್ರೆ ಗುರುವಾಕ್ಯವನ್ನ ಕೇಳಕ್ ಕೂತ್ಕೊಂಡಲ್ಲ ಇವ್ರಿಗೆ ಮನುಷ್ಯರು. ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳಿದಾರ. ಯಾವಾಗ ಸದ್ಗುರುವಿನ ವಚನಗಳನ್ನ ತಿಳ್ಕೊಳ್ಬೇಕು, ಕೇಳ್ಬೇಕು, ಆಮೇಲೆ ಈ ಭೂಮಿಗೆ ಬಂದ ನಂತರ ನಾನು ಮಾಡ್ಕೊಳ್ಳುವಂತ ಕೆಲಸ ಏನು ಅದನ್ನ ಮಾಡ್ಕೊಳ್ಬೇಕು ಅನ್ನುವಂತ ಭಾವ ಯಾವಾಗ ಆತ ಬರ್ತಾನೆ ಅವಾಗ ಮನುಷ್ಯ ಆಗ್ತಾನೆ. ಇಲ್ಲಾಂದ್ರ ಇಲ್ಲ. ಅದಕ್ಕೆ ಮನೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾ ನರಹ, ಶ್ರುತಿ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳಿದಾರೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಹೇ ಮನುಷ್ಯನೇ, ನೀನು ಮೋಕ್ಷ ಹೆಂಗಾಗ್ತದ
ಹ್ಮ್ ಅದು ಯಾವುದರಿಂದ ಆಗ್ತದ, ಯಾವ ಸಾಧನದಿಂದ ಆಗ್ತದ, ಯಾವುದರಿಂದ ನನಗೆ ಪ್ರಾಪ್ತಿ ಆಗ್ತದ ಅಂತ ನೀನು ದುಃಖ ಪಡಬೇಡ ಅಥವಾ ಗೊಂದಲಕ್ಕೊಳಗಾಗಬೇಡ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಸುಖ ಅನ್ನುವಂಥದ್ದು ಸುಖನೇ ಬೇಕಂತಾನೆ ಎಲ್ಲ ವ್ಯವಹಾರ ಮಾಡ್ತಾರೆ ಜಗತ್ತಿನೊಳಗೆ. ಆದ್ರ ಅವು ನಿಜವಾದ ಸುಖಗಳೇನು, ನಿಜವಾದ ಆನಂದ ಏನಂದ್ರೆ ಇಲ್ಲ. ಅದಕ್ಕೆ ಹಿಂದೆ ಹಲವಾರು ವಿಚಾರಗಳನ್ನ ಹೇಳ್ಕೊಂಡು ಬಂದ. ಈ ನಿಜವಾದ ಸುಖ ನಿಜವಾದ ದುಃಖ ಗೊತ್ತಾಗ್ಬೇಕಾದ್ರೂ ಕೂಡ ಇಂದಿನ ಒಂದು ನಿಷ್ಕಾಮ ಪುಣ್ಯದ ಫಲದಿಂದನೇ ಗೊತ್ತಾಗುವಂಥದ್ದು. ಅಂತಃಕರಣ ಶುದ್ಧಿ ಆದಾಗ ಗೊತ್ತಾಗುವಂಥದ್ದು, ಶುದ್ಧ ಆಗ್ಬೇಕು, ಅವಾಗೆ ಇದು ಗೊತ್ತಾಗೋದು. ಅಲ್ಲಿ ತನಕ ಗೊತ್ತಾಗಂಗಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಸಂಸ್ಕೃತಿ ದೋಷ ದರ್ಶನದ ಗೊತ್ತಾಗಬೇಕಾಗಿತ್ತು ಅಂತ ನಮ್ಮ ಅಂತಃಕರಣ ಶುದ್ಧ ಆಗ್ಬೇಕು, ಅಂದಾಗ ಇದು ಗೊತ್ತಾಗ್ತದೆ. ಅದಕ್ಕೆ ಈ ಗೊತ್ತಾದ್ಮೇಲೆ ನಾನು ಇಂಥ ಒಂದು ಯಾಕಂದ್ರ ಈ ಜನನ ಮರಣ ಅನ್ನುವಂಥ ದುಃಖದಿಂದ ನಾನು ಹೆಂಗ ಬಿಡುಗಡೆ ಆಗ್ಲಿ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ ಅಂತ ಇದು ಹೇಳುವಂಥ ವಿಚಾರ. ಇದರಿಂದ ನಾನು ಯಾವಾಗ ಬಿಡುಗಡೆ ಆಗ್ಲಿ, ಇಂಥ ದುಃಖದಿಂದ ಯಾವಾಗ ಪಾರಾಗ್ಲಿ ಅನ್ನುವಂಥ ಭಾವ ಬಂದಾಗ ಇದಕ್ಕೆ ಏನ್ ಮಾಡ್ಬೇಕು? ಬಹಳಷ್ಟು ಜನರಿಗೆ ಗೊತ್ತಿರಂಗಿಲ್ಲ. ಆಸೆ ಮಾತ್ರ ದೊಡ್ಡದಿರ್ತದ, ಆದ್ರೆ ದಾರಿನೇ ಸಿಗಂಗಿಲ್ಲ ನೋಡ್ರಿ. ಅದಕ್ಕೆ ಇವತ್ತು ನಮ್ಗೆ ಸಿಕ್ಕದಂದ್ರೆ ನಾವು ಬಹಳ ಪುಣ್ಯ ಮಾಡಿವಿ ಅಂತ ಅನ್ಕೊಳ್ಬೇಕು. ಬೇರೆ ಬೇರೆ ಸಿಗ್ತಾವೆಲ್ಲ, ಎಲ್ಲಾನು ಸಿಗ್ತಾವ, ಆದ್ರೆ ಜ್ಞಾನದ ಮಾರ್ಗ ಸಿಗೋದಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಸಿಕ್ಕದಂದ್ರೆ ನಾವು ಧನ್ಯರು ಅನ್ಕೊಳ್ಬೇಕು, ಎಲ್ಲ ಕಡೆ ಸಿಗುವಂಥದ್ದಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಯಾವ ಸಾಧನದಿಂದ ನಮ್ಗ ಇಂಥ ಮೋಕ್ಷ ಆಗ್ತದ, ಯಾವುದರಿಂದ ನಮ್ಗಿಂತ ಆನಂದ ಪ್ರಾಪ್ತಿ ಆಗ್ತದ ಅನ್ನುವಂಥ ಒಂದು ಗೊಂದಲಕ್ಕೆ ಬೀಳ್ಬೇಡ. ಅಂದ್ರ ನೀ ಚಿಂತೆ ಮಾಡಕ್ ಹೋಗ್ಬೇಡಪ್ಪ. ಬಹಳಷ್ಟು ಯಾಕಂತಂದ್ರ ಎಷ್ಟೋ ಜನ ಹೇಳ್ತಾರ, ಇಲ್ಲ ಇಂಥದನ್ನ ಮಾಡು ಮೋಕ್ಷ ಆಗ್ತದ ಅಂತ. ಬಹಳಷ್ಟು ಕರ್ಮಗಳನ್ನ ಹೇಳ್ತಾರೆ. ಕರ್ಮಗಳನ್ನ ಈ ರೀತಿ ಮಾಡೋದ್ರಿಂದ ಮೋಕ್ಷ ಆಗ್ತದ, ಈ ರೀತಿ ಮಾಡೋದ್ರಿಂದ ಮೋಕ್ಷ ಆಗ್ತದ ಅನ್ನುವಂಥ ವಿಚಾರಗಳನ್ನ ಅಲ್ಲಿ ಕರ್ಮದ ಬಗ್ಗೆ ಹೇಳ್ಕೊಂಡು ಬಂದಿರ್ತಾರೆ. ಆದ್ರ ನೀನೇನ್ ಬಯಸಕತ್ತಿ, ದೊಡ್ಡ ಫಲವನ್ನ ಬಯಸಕತ್ತಿದೆ, ಮೋಕ್ಷವನ್ನ ನೀನ್ ಬಯಸ್ತಾ ಇದೆ. ಯಾಕಂದ್ರ ಮೋಕ್ಷವನ್ನ ಪಡ್ಕೊಳ್ಬೇಕನ್ನುವಂತ ಆಸೆಯಲ್ಲಿ ನೀ ಇದೆ. ಆದ್ರ ಅದಕ್ಕೆ ಏನ್ ಮಾಡ್ಬೇಕು, ಏನ್ ಸಾಧನೆಗಳನ್ನ ಮಾಡ್ಬೇಕು, ಯಾವುದನ್ನ ಪಡ್ಕೊಳ್ಬೇಕು ಅಂತಂದಾಗ ಕರ್ಮದಿಂದ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಕರ್ಮದಿಂದ ಮುಕ್ತಿ ಆಗ್ತಂತ ಬಹಳಷ್ಟು ಜನ ಹೇಳ್ತಾರ. ಅಂಥದನ್ನ ತಿಳ್ಕೊಂಡು ಕರ್ಮದ ಬಲೆಯಲ್ಲಿ ಬೀಳಕ್ ಹೋಗ್ಬೇಡ. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರ, ಈ ಜ್ಞಾನದ ಮಾರ್ಗ ಸಿಗೋದೇ ಬಹಳ ಕಷ್ಟ. ಬಳ್ಳಿ ಗುರುಡರು ಕೂಡಿ ಅಳ್ಳವನು ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವಿಲ್ಲದೆ ಮುಕ್ತಿ ಎಲ್ಲಿಹುದು ಸರ್ವಜ್ಞ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಾರ, ಈ ಮುಕ್ತಿ ಆಗ್ತದ ಮೋಕ್ಷ ಆಗ್ತಂತ ಕರ್ಮದ ಬಲೆಯಲ್ಲಿ ಬೀಳಕ್ ಹೋಗ್ಬೇಡ. ಅದಕ್ಕ ಏನ್ ಹೇಳ್ತಾರ, ಈ ಪುಣ್ಯ ಪಾಪ, ಈ ಪುಣ್ಯ ಪಾಪದಿಂದನೇ ನಮ್ಗೆ ಈ ಜನನ ಮರಣ ಆದಂತ ಈ ಸಂಸಾರ ನಮಗ್ ಬಂದಂಥದ್ದು. ಯಾವ್ದೇನ್ ಬಂದಂತಂದ್ರೆ ನಾವು ಪುಣ್ಯದ ಕೆಲಸಗಳನ್ನ ಕರ್ಮಗಳನ್ನ ಮಾಡಿರ್ತೀವಿ, ಹೌದಾ, ಪುಣ್ಯದ ಕರ್ಮಗಳನ್ನ ಮಾಡಿರ್ತೀವಿ ಅಥವಾ ಪಾಪದ ಕರ್ಮಗಳನ್ನ ಮಾಡಿರ್ತೀವಿ. ಅದಕ್ಕಾಗಿ ಇದೇನಾಗುತ್ತೆ, ಶರೀರ ಬಂತು. ಶರೀರ ಯಾವ್ದಕ್ಕೂ ಗುರಿ ಆಗ್ತದ, ಜನನ ಮರಣಕ್ಕೆ ಗುರಿ ಆಗ್ತದ. ಇದೆಲ್ಲ ಬಂದಂಥದ್ದು ಯಾವ್ದ್ರಿಂದ ಅಂದ್ರೆ ಈ ಕರ್ಮದಿಂದನೇ. ಮತ್ತೆ ನಾವು ಮತ್ತೆ ಕರ್ಮನೆ ಮಾಡಕ್ ಹೋದ್ರೆ, ಈಗ ಇಷ್ಟೆಲ್ಲ ನಾವ್ ಈ ಭವಕ್ ಬಂದಿದೀವಿ. ಅದಕ್ಕೆ ಮೊದಲ ಜನ್ಮದ ದೇಹ ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ ಪುದಿದು ನೀನು ಓರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿ ಹೂದರಿಂದ ಅಂತ ಹೇಳಿದಾರೆ. ಅದಕ್ಕೆ ಪಾಪನೇ ಇರ್ಲಿ ಪುಣ್ಯನೇ ಇರ್ಲಿ, ಯಾವ ರೀತಿ ಇದ್ರು ಕೂಡ ಈ ಶರೀರ ಭೂಮಿಗೆ ಬಂದ್ಬಿಟ್ಟದೆ. ಈಗ ಯಾವ್ದ್ರಲ್ಲಿಂದ ಬಂತು? ಪಾಪ ಪುಣ್ಯ ಒಂದು ಕರ್ಮದಿಂದನೇ ಈ ಶರೀರ ಬಂತು ಮತ್ತೆ ಭೂಮಿಗೆ. ಮತ್ತೆ ನಾವ್ ಇದನ್ನ ಮಾಡಿದ್ರ ನಮ್ಗ ಆನಂದ ಆಗ್ತದೇನು? ಅದಕ್ಕೆ ಹೇಳ್ತಾರ ಅವರು, ಈ ಕರ್ಮದಿಂದ ಹೆಂಗ್ ನಿವೃತ್ತಿ ಆಗ್ತದ ಇಂಥ ಭವ ದುಃಖ? ಅದಕ್ಕ
ಈ ಕರ್ಮದಿಂದ ಮತ್ತೊಂದಿಷ್ಟು ಜಾಸ್ತಿ ಆಗ್ತದ. ಯಾವುದು? ಭವ ದುಃಖ ಹೇಳ್ತಾರೆ. ಯಾಕಂತಂದ್ರ ಈ ಸುಟ್ಟ ಗಾಯಕ ಇನ್ನೊಂದ್ ಸ್ವಲ್ಪ ನಾವು ಗಾಯ ಇರ್ತದ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನಾವು ಬೆಂಕಿ ಅಥವಾ ಬಿಸಿದು ಏನಾರ ಹಾಕಿದ್ರೆ ಅದು ಗಾಯ ಮಾಯ್ತದ ಅನ್ನಂದ್ರೆ, ಇಲ್ಲ ಮತ್ತೊಂದಿಷ್ಟು ಏನಾಗ್ತದ, ನೋವಾಗ್ತದ, ಜಾಸ್ತಿ ನೋವಾಗ್ತದ. ಅದೇ ರೀತಿ ಕೂಡ ಯಾವ ರೀತಿ ಕರ್ಮದಿಂದ ಈ ಭವ ಬಂಧನ ಹೋಗಂಗಿಲ್ಲ, ಕರ್ಮದಿಂದ ಈ ಭವ ದುಃಖ ನಿವೃತ್ತಿ ಆಗಂಗಿಲ್ಲ. ನೀನು ಯಾಕಂದ್ರೆ ಭವರೋಗವನ್ನ ನಿವೃತ್ತಿ ಮಾಡ್ಕೊಳ್ಬೇಕನ್ನುವಂಥ ನಿನಗ ಏನೇನ್ ಕರ್ಮಗಳದಾವ ಅವೆಲ್ಲವೂ ಏನ್ ಮಾಡ್ತಿದಿ, ನೀನು ಏನೇನ್ ಕರ್ಮಗಳದಾವ ಏನೇನ್ ಮಾಡ್ತಿದಿ ಅವೆಲ್ಲವೂ ನಿನಗ ದುಃಖ ಕೊಡ್ತಾವ. ಅಂದ್ರ ಈ ಕರ್ಮಗಳು ನಿನಗೆ ಜನ್ಮವನ್ನು ಕೊಟ್ಟೇ ಕೊಡ್ತಾವ. ಮತ್ ಜನ್ಮ ಬಂತಂದಾಗ ದುಃಖನೇ ಐತೆ, ಜನನ ಮರಣ ಅನ್ನುವಂಥದ್ದು ದುಃಖನೇ ಐತೆ. ಇವು ದುಃಖ ಕೊಟ್ಟೇ ಕೊಡ್ತಾವ. ಕರ್ಮದಿಂದ ನಿನಗೇನಾಗ್ತದೆ, ಶರೀರಗಳು ಬರ್ತಾವ. ಅದಕ್ಕೆ ಅದರಿಂದ ಈ ಕರ್ಮಕ್ಕೆ ಕೆಲವು ವಿಚಾರಗಳನ್ನು ಹೇಳ್ತಾರ. ನಿನಗ ಮುಕ್ತಿ ಬೇಕಾಗಿತ್ತಪ್ಪ, ಈ ಜನನ ಮರಣ ರಹಿತನಾಗಿ ನೀ ಮಾಡ್ಕೊಳ್ಬೇಕಾಗಿತ್ತು, ಈ ದುಃಖದಿಂದ ನೀ ಪಾರಾಗ್ಬೇಕಾಗಿತ್ತಂತಂದ್ರೆ ಯಾವ್ದೊಂದು ನಂಬು ಜ್ಞಾನವನ್ನೇ. ಜ್ಞಾನವನ್ನೇ ನಂಬು. ಅದಕ್ಕೆ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸಿದ್ರು ಮುಕ್ತಿ ಬಯಸಿ ಮನಜ ಅಂತ ಒಂದು ಜಾಲದಲ್ಲಿ ಜಾಲ ಅಂದ್ರೆ ಏನು? ಮೀನುಗಾರ ನೋಡ್ರಿ, ಮೀನ ಹಿಡಿಬೇಕಾದಾಗ ಜಾಲರಿ ಹಾಕ್ತಾನ, ಅದ್ರಾಗ ಸಿಕ್ಕಾಕೊಂಡ್ ಬಿದ್ದು ಒದಾಡ್ತಿರ್ತಾವ ಮೀನುಗಳು. ಅದರಿಂದ ಪಾರಾಗಕ್ ಆಗೋದೇ ಇಲ್ಲ. ಅದ್ರಂಗ ಈ ಕರ್ಮ ಜಾಲದಲ್ಲಿ ನೀ ಸಿಕ್ಕಾಕೊಳ್ಬೇಡ ಅಂತ ಹೇಳುತ್ತಾರ. ಕರ್ಮದಿಂದ ಮುಕ್ತಿ ಅಲ್ಲ, ಮುಕ್ತಿ ಇಲ್ಲ. ಅದಕ್ಕೆ ಶ್ರುತಿ ಕೂಡ ಹೇಳ್ತದ ನ ಕರ್ಮಣ ಅಂತ. ಶ್ರುತಿ ಕೂಡ ಹೇಳ್ತದೆ ಕರ್ಮದಿಂದ ಮೋಕ್ಷ ಆಗಂಗಿಲ್ಲ. ಅವು ಮತ್ತೆ ಹೆಂಗಂದ್ರೆ ಅಲ್ಲಿ ಕೂಡ ಹೇಳ್ತಾರೆ, ಯಾಕಂದ್ರೆ ಸಕಾಮ ಕರ್ಮ ಮಾಡಿದಾಗ ಅದು ಕೂಡ ಪುಣ್ಯದ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಜನ್ಮ ಕೊಡ್ತದ. ನಿಷ್ಕಾಮ ಕರ್ಮ ಕೂಡ ಏನಾಗ್ತದ ನಮ್ಗ, ಅದು ಕೂಡ ಕೊಡ್ತದ. ಅದರಿಂದ ಮೋಕ್ಷ ಆಗಂಗಿಲ್ಲ. ಯಾಕಂತಂದ್ರ ಯಾವ್ದ್ರಿಂದ ನಿಷ್ಕಾಮ ಕರ್ಮದಿಂದ ಏನಾಗ್ತದ ಅಂತಂದ್ರ ದಾರಿ ಸಿಗ್ತದೆ, ಜ್ಞಾನಕ್ಕೆ ದಾರಿ ಸಿಗ್ತದೆ, ಆದ್ರೆ ಮುಕ್ತಿ ಆಗಂಗಿಲ್ಲ. ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಯಾಕಂದ್ರ ಕೆಲವರು ನಿತ್ಯ ನೈಮಿತ್ತಿಕ ಮೊನ್ನೆ ಹೇಳಿದ್ರಲ್ಲ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ ಕರ್ಮ, ಅದರಿಂದ ಮುಕ್ತಿ ಆಗ್ಬಹುದು ಅಂತ ಕೆಲವರು ಹೇಳಿದ್ರು ಕೂಡ ಅದು ಯಾಕಂತಂದ್ರ ಅದು ಯಾವ ರೀತಿ ಅಜ್ಞಾನವನ್ನ ಕಳೆದು ಮುಕ್ತಿಯನ್ನ ಕೊಡೋದಕ್ಕ ಕರ್ಮಗಳು ಅಷ್ಟು ಸಾಮರ್ಥ್ಯ ಹೊಂದಿರಂಗಿಲ್ಲ, ಮಾಡಕ್ ಬರಂಗಿಲ್ಲ. ಯಾಕಂದ್ರ ಕರ್ಮ ಅನ್ನುವಂಥದ್ದು ಜ್ಞಾನಕ್ಕೆ ಅದಕ್ಕೆ ಪರಂಪರಾಗತವಾದಂತ ಒಂದು ಸಾಧನ ಆಗಿರಬಹುದು ಹೊರತಾಗಿ ಅದರಿಂದ ಮೋಕ್ಷ ಆಗಂಗಿಲ್ಲ. ಅದರಿಂದ ನಿನ್ನ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಿನಗೆ ಪ್ರಾಪ್ತಿ ಆಗ್ಬೇಕಾಗಿತ್ತಂದ್ರೆ ಜ್ಞಾನವನ್ನೇ ನಂಬಬೇಕು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾಕಂತಂದ್ರ ಜ್ಞಾನದಿಂದನೇ ಮುಕ್ತಿ ಆಗ್ತದ. ಬಸವಣ್ಣವ್ರು ಕೂಡ ಹೇಳಿದಾರೆ ವಚನಗಳಲ್ಲಿ, ನೋಡ್ರಿ ಎಷ್ಟು ಚಂದ ಅದ್ಭುತವಾಗಿ ಹೇಳ್ತಾರ ಮಹಾತ್ಮರು. ಒಂದು ಸ್ವಲ್ಪ ತಿಳಿಸ್ತಾರ ನಮಗ್. ಅದರಿಂದ ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗ. ಯಾಕಂದ್ರ ಮಹಾತ್ಮರು ಕೂಡ ಕರ್ಮದ ಬಗ್ಗೆ ಬರೆದಿದ್ದಾರೆ, ಉಪಾಸನೆ ಬಗ್ಗೆ ಬರೆದಿದ್ದಾರೆ, ಮತ್ತೆ ಜ್ಞಾನದ ಬಗ್ಗೆನೂ ಬರೆದಿದ್ದಾರೆ ವಚನಗಳು. ಅವ್ರು ಹೇಳಿದ್ರು ಕಲ್ಲು ದೇವ್ರು, ದೇವರೆಲ್ಲ ಮಣ್ಣು ದೇವ್ರು, ದೇವರೆಲ್ಲ ಪಂಚಲೋಹದಿಂದ ಮಾಡಿದ ದೇವ್ರು, ದೇವರೆಲ್ಲ. ಮತ್ ಕೊನೆಗೊಂದು ವಿಚಾರ ಹೇಳ್ತಾರೆ, ತನ್ನ ತಾನರಿದೊಡೆ ತಾನಾರೆಂದು ತಿಳಿದೊಡೆ ನಮ್ಮ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ ಅವರು ಕೂಡ ಹೇಳಿದಾರ. ಅದಕ್ಕ ಇಲ್ಲಿ ಕೂಡ ಇಂಥ ಒಂದು ಯಾವ ಬೇರೆ ಒಂದು ಇದರಿಂದ ಯಾವ್ದ್ರಿಂದ ಮುಕ್ತಿ ಆಗಂಗಿಲ್ಲಪ್ಪ, ಕರ್ಮದಿಂದನೇ ಮೋಕ್ಷ ಆಗ್ತದ. ಅದಕ್ಕೆ ಕರ್ಮವೆಂಬ ಜಾಲದಲ್ಲಿ ಸಿಲುಕದೆ ನೀ ಜ್ಞಾನವನ್ನೇ ನಂಬು. ಈ ಜ್ಞಾನದಲ್ಲಿ ನಂಬಿಕೆ ಇಟ್ಟು ಮುಕ್ತಿಯನ್ನ ನೀನು ಪಡಿಲಿಕ್ಕೆ ಸಾಧ್ಯತೆ. ಯಾವಾಗ ನಂಬಿಕೆ, ಶ್ರದ್ಧೆ, ವಿಶ್ವಾಸ ನೀನು ಇಟ್ಟು ಸದ್ಗುರುಗಳಿಗೆ ಶರಣಾಗತನಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಈ ಜ್ಞಾನ ನೀನು ಪ್ರಾಪ್ತಿ ಆಗ್ತದ. ಅದರಿಂದ ನೀನು ಮೋಕ್ಷವನ್ನ ಪಡ್ಕೊಳಿಕ್ ಸಾಧ್ಯ ಆಗ್ತದಪ್ಪ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಮತ್ತೇನ್ ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರ, 1ನೇ ನುಡಿಯಲ್ಲಿ ಹೇಳ್ತಾರ. ಯಾಕಂದ್ರ ವೇದಗಳಲ್ಲಿ ಹೇಳಿದಾರ,
ವೇದ ಆಗಮ ಪುರಾಣ ಅಂತ ಹೇಳ್ತಾರ ಅವ್ರು. ಹೆಂಗ್ ಹೇಳ್ತಾರ, ಈಗ ವೇದದಲ್ಲಿ ವೇದ ಆಗಮದಲ್ಲಿ ಏನ್ ಹೇಳಿದಾರ, ಪುರಾಣದಲ್ಲಿ ಏನ್ ಹೇಳಿದಾರ, ಯಾಗ ಮತ್ತೆ ಜಪ ತಪ ನೀತಿ ಇವುಗಳಿಂದ ಮುಕ್ತಿ ಆಗ್ತದಂತ ಹೇಳಿದಾರ. ಅದಕ್ಕೆ ಈ ಜ್ಞಾನವನ್ನೇ ಯಾಕೆ ನಂಬಬೇಕು, ಅದ್ರಾಗೂ ಮುಕ್ತಿ ಆಗ್ತಂತ ಹೇಳಿದಾರಲ್ಲ, ಅದಕ್ಕೆ ಈ ಜ್ಞಾನವನ್ನ ಯಾಕೆ ನಂಬಬೇಕು ಅಂತ ಏನಾದ್ರೂ ಸಂಶಯ ಬಂದ್ರೆ, ಕರ್ಮದಲ್ಲಿ ಕೂಡ ಕೆಲವೊಂದ್ಸಲ ಈ ಗತಿಗಳಿಗೆ ಅಲ್ಲಿ ಮೋಕ್ಷ ಆಗ್ತದ ಅದು ಮೋಕ್ಷ ಆಗ್ತದ ಅಂತ ಬರ್ಕೊಂಡ್ ಬರ್ತಾರ. ಆದ್ರ ಅದನ್ನ ಅದಿಷ್ಟು ಮಾಡ್ಕೊಂಡ್ರೆ ಆಯ್ತಲ್ಲ, ಮತ್ತೆ ಯಾಕೆ ಇದನ್ನ ನಾವು ಜ್ಞಾನವನ್ನೇ ನಂಬಬೇಕು, ಕರ್ಮದಿಂದಾನೇ ಮೋಕ್ಷ ಆಗ್ತಂತ ಹೇಳ್ಬಿಟ್ಟಿದಾರಲ್ಲ ಅಂತ ಅಲ್ಲಿ ಏನಾದ್ರು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರ ಅವ್ರು. ಏನಂದ್ರ 1ನೇ ನುಡಿಯಲ್ಲಿ ಹೇಳ್ತಾರೆ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ, ಇಲ್ಲಿ ಮಿಸ್ಟೇಕ್ ಇದನ್ನ ನೋಡ್ರಿ, ಪುರಾಣ ವೇದ ಪುಗದೋಳು ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲದರಳು ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಏನ್ ಹೇಳ್ತಾರ, ಆಗಮ ಪುರಾಣ ಏನ್ ಹೇಳ್ತಾರ ಅಂತಂದ್ರ, ಆಗಮ ಪುರಾಣದಲ್ಲಿ ಹೇಳಿದಂಥದ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಕ್ಷರ. ಏನ್ ಹೇಳ್ತಾರ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲದರಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ. ಆಗಮದಲ್ಲಿ ಹೇಳಿದ್ದಾರೆ, ವೇದಗಳಲ್ಲಿ 2 ಭಾಗ ಅನ್ನುವಂಥದ್ದು, ಮತ್ತೆ ಯಾವುದಂದ್ರ ಆಗಮ ಮತ್ತೆ ನಿಗಮ. ಆಗಮದಲ್ಲಿ ಕರ್ಮಗಳ ಬಗ್ಗೆ ಎಲ್ಲ ಬರ್ಕೊಂಡು ಬಂದಿದ್ದಾರೆ. ಏನ್ ಹೇಳಿದಾರ, ಆಗಮ ಪುರಾಣ ವೇದ ಪುಗದೋಳು ಅಂದ್ರೆ ಆ ಸಮೂಹದಲ್ಲಿ. ಆಗಮದಲ್ಲಿ ಅಂತಂದ್ರ ಇಲ್ಲಿ 28 ಆಗಮಗಳ ಬಗ್ಗೆ ಬರ್ಕೊಂಡು ಬರ್ತಾರ, 18 ಪುರಾಣಗಳ ಬಗ್ಗೆ ಬರ್ಕೊಂಡು ಬರ್ತಾರ, 4 ವೇದಗಳ ಬಗ್ಗೆ ಹೇಳ್ತಾರ ಅವರು. ಕಾಮಿಕಾದಿ 28 ಆಗಮಗಳು, ಆಮೇಲೆ 4 ವೇದಗಳು, 18 ಪುರಾಣಗಳು, ಹಿಂಗೆಲ್ಲ ಹೇಳ್ಕೊಂಡು ಬರ್ತಾರ. ಅದರಲ್ಲಿ ಕೂಡ ಹೇಳಿದಾರಲ್ಲ, ವೇದಗಳಲ್ಲಿ ಆಗಮದಲ್ಲಿ ಇದು ಹೇಳಿದಾರ. ಯಾಕಂದ್ರೆ ಒಂದು ಉದ್ದೇಶ ನೋಡ್ರಿ, ಒಬ್ಬ ತಾಯಿ ತಂದೆಗೆ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ಆಸೆ ಇರುತ್ತೆ. ಎಂತ ಒಂದು ಕರುಣಾಮಯಿ ನೋಡ್ರಿ ಭಗವಂತ. ಈಗ ಎಷ್ಟೊಂದು ಕರುಣಾಮಯಿ ಅಂತಂದ್ರ ಎಲ್ಲರೂ ಮಕ್ಕಳು ಚೆನ್ನಾಗಾಗ್ಲಿ ಅಂತಾನೆ ತಾಯಿ ತಂದೆಗೆ ಆಸೆ ಇರ್ತದೆ. ಯಾರೋ ಅಲ್ಲಿ ಒಬ್ರು ಬಹಳ ಹುಷಾರಿದ್ದು ಒಬ್ರು ಬಹಳ ಸ್ವಲ್ಪ ದಡ್ರಿದ್ರು ಅಂತಂದ್ರ ಮಕ್ಕಳಿಗೆ ಮಾತ್ರ ಸಮನಾಗಿ ನೋಡ್ತಾರ. ಯಾರಿಗೂ ಅಲ್ಲಿ ಇದಾಗಬಾರ್ದು ಅಂತ ಅನ್ನುವಂತ ದೃಷ್ಟಿಯಲ್ಲಿ ತಂದೆ ತಾಯಿ ಆಸ್ತಿ ಕೂಡ ಮಕ್ಕಳಿಗೆ ಸಮನಾಗಿ ಮಾಡ್ತಾರ. ಇಷ್ಟರ ತಿಳ್ಕೊಳ್ಳಿ ಅನ್ನುವಂಥ ಭಾವದಲ್ಲಿ ಮಕ್ಕಳಿಗೆ ಆ ಪ್ರೀತಿಯನ್ನ ತೋರಿಸ್ತಾರ. ಇಲ್ಲಿ ಕೂಡ ಭಗವಂತ ನೋಡ್ರಿ ಯಾವ ರೀತಿ ಆಗಮದಲ್ಲಿ ಕೆಲವು ವಿಚಾರಗಳನ್ನು ಬರ್ಕೊಂಡು ಬಂದಿದ್ದಾರೆ, ಹೇಳಿದ್ದಾರೆ. ಯಾರು ಹಂಗ ಸಾಯ್ಬಾರ್ದು. ಅಟ್ಲೀಸ್ಟ್ ಇದು ತಿಳಿಲಿಲ್ಲ ಅಂದ್ರೆ ಇದಾರ ತಿಳಿಲಿ, ಇದು ತಿಳಿಲಿಲ್ಲ ಅಂದ್ರೆ ಇದಾರ ತಿಳಿಲಿ. ಯಾಕಂದ್ರೆ ಸ್ವಲ್ಪ ಬಹಳ ಚುರುಕ್ತನ ಬುದ್ಧಿ ಉಳ್ಳಂಥವನು ಏನಂದ್ರೆ ಮುಂದೆ ಆತನ ಒಂದು ಏನು ಆ ಭಾವದ ಪ್ರಕಾರ ಆತ ಜ್ಞಾನವನ್ನು ಪಡ್ಕೊಳ್ಬಹುದು. ಅದಕ್ಕಿಂತ ಕಡಿಮೆ ಇದ್ದ ಉಪಾಸನೆಯಲ್ಲೂ ಇರಬಹುದು. ಅತೀನ ಏನಿಲ್ಲ ಹಂಗ ಸಾಯೋದು ಬೇಡ ಅಲ್ಲ, ಅಟ್ಲೀಸ್ಟ್ ಇಷ್ಟರ ಮಾಡ್ಲಿ. ಯಾಕಂದ್ರೆ ಈ ತರ ಈಗ ಆಗಮದಲ್ಲಿ ಕರ್ಮಗಳದ್ದು ಏನದ ಅಲ್ಲಿ ಏನು ಮುಖ್ಯವಾದಂತ ಫಲ ಯಾವುದಂದ್ರೆ ಅಂತ ಕಡೆ ಶುದ್ಧಿ ಆಗುವಂಥದ್ದು. ಈಗ ಶುದ್ಧಿ ಆಯ್ತು ಅಂತಂದಾಗ ಸ್ವಲ್ಪ ಹಿಂದಿನ ಒಂದು ಪುಣ್ಯದ ಒಂದು ಸಂಸ್ಕಾರ ಇತ್ತು ಅಂತಂದಾಗ, ಅಥವಾ ಇಲ್ಲಿ ಅವರು ಒಂದು ಬಹಳ ಹುಷಾರಿ ಇರುವಂತ ವ್ಯಕ್ತಿ ಇದ್ದಾಗ ಏನ್ ಮಾಡ್ತಾನ, ಮತ್ತೆ ಆತ ಉಪಾಸನೆಗೆ ಹೋಗ್ಬೋದು. ಉಪಾಸನೆಯಿಂದ ಮತ್ತೆ ಏನಾಗ್ಬೋದು, ಜ್ಞಾನಕ್ಕೆ ಹೋಗ್ಬೋದು. ಆತ ಜ್ಞಾನಕ್ಕೆ ಬಂದ್ಬಿಡ್ತಾನ. ಆಮೇಲೆ ಇಲ್ಲ ಕರ್ಮದೇ ಅದೇ ಶ್ರೇಷ್ಠ ಅನ್ಕೊಂಡು ಕೆಲವರು ಅಷ್ಟೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹಂಗ ಸಾಯೋದು ಬೇಡ, ಎಷ್ಟು ಇದಾರ ಮಾಡ್ಲಿ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಹೇಳುವಂತ ವಿಚಾರದಲ್ಲ. ಸುಮ್ಮನೆ ಹಂಗ ಬಂದೆ ಓದೆ ಅನ್ನಂಗ ಆಗ್ಬಾರ್ದು. ಸುಮ್ಮನೆ ಬಂದೆ ಭೂಮಿಗೆ ಬಂದೆ ಹಂಗೆ ಹೋದೆ ಅನ್ನಂಗ ಆಗೋದು ಬೇಡ. ಇಷ್ಟಾರ ಮಾಡ್ಲಿ ಅಂತ ನಮಗ್ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಅದಕ್ಕೆ ಆಗಮದಲ್ಲಿ ಈ ಕರ್ಮಗಳ ಬಗ್ಗೆ ಯಾಗ ಜಪ ತಪ ಇವುಗಳ ಬಗ್ಗೆ ಹೇಳ್ಕೊಂಡು ಬರ್ತಾರ. ನಿಗಮದಲ್ಲಿ ಜ್ಞಾನದ ಬಗ್ಗೆ ಹೇಳ್ಕೊಂಡು ಬರ್ತಾರ. ಇಲ್ಲಿ ಏನ್ ಹೇಳ್ತಾರ, ವೇದ ಆಗಮ ಪುರಾಣಗಳಲ್ಲಿ ಏನ್ ಹೇಳಿದಾರ, ಆಗಮದಲ್ಲಿ ಕೂಡ ಏನ್ ಹೇಳಿದಾರ ಅಂದ್ರ ಯಜ್ಞ ಯಾಗಾದಿಗಳನ್ನ ಹೇಳಿದಾರ.
ಮತ್ತೆ ಜಪ ತಪ ಇವೆಲ್ಲ ಹೇಳಿದ್ದಾರೆ. ಯಜ್ಞ ಯಾಗಾದಿಗಳು, ಜಪ ತಪ ಯೋಗ ಹೇಳಿದಾರೆ. ಏನ್ ಹೇಳಿದಾರ? ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಇವೆಲ್ಲ ಎಲ್ಲಿ ಬರ್ದಿದಾರ ಅಂದ್ರೆ ಆಗಮದಲ್ಲಿ ಬರ್ಕೊಂಡು ಬಂದಿದಾರ, ಅಲ್ಲಿ ಬರ್ದಿದಾರ. ಅದಕ್ಕ ಇವುಗಳಿಂದ ಮುಕ್ತಿ ಆಗ್ತದ, ಯಜ್ಞ ಯಾಗಾದಿಗಳಿಂದ ಮುಕ್ತಿ ಆಗ್ತದ, ಜಪ ತಪಗಳಿಂದ ಮುಕ್ತಿ ಆಗ್ತದ ಅಂತ ಅನ್ಕೊಳ್ಬೇಡ. ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಈ ಒಂದು ಅದರಿಂದ ಈ ಜ್ಞಾನವನ್ನ ನಾವ್ ಯಾಕೆ ಮಾಡ್ಕೊಳ್ಬೇಕು? ಅದರಿಂದ ಮುಕ್ತಿ ಆಗ್ತದ, ಈ ಜ್ಞಾನವನ್ನ ಯಾಕೆ ನಾವು ಮಾಡ್ಕೊಳ್ಬೇಕು ಅಂತ ಏನಾದ್ರೂ ವಿಚಾರ ಬಂದ್ರ, ಆ ರೀತಿ ಸಂಶಯ ಬಂದ್ರ ಅವುಗಳಿಗೆ ಹೇಳ್ತಾರ, ಅವುಗಳಿಂದ ಮುಕ್ತಿ ಆಗಂಗಿಲ್ಲ. ನೀನು ಅದಕ್ಕ ಹೇಳ್ತಾರೆ. ಯಾಕಂತಂದ್ರ ಮತ್ತೆ ಕರ್ಮದಲ್ಲಿ ಕೂಡ ಏನ್ ಹೇಳಿದಾರೆ ಅದರಲ್ಲಿ, ಈ ಯಜ್ಞ ಯಾಗಾದಿಗಳನ್ನ ಮಾಡೋದಾಗಿರ್ಬೋದು, ಜಪ ತಪಗಳನ್ನ ಮಾಡೋದಾಗಿರ್ಬಹುದು, ಇದರಿಂದ ಮೋಕ್ಷ ಆಗಂಗಿಲ್ಲ. ಯಾವುದೇ ಒಂದು ರೀತಿಯಿಂದ ಈ ಈ ಕರ್ಮಗಳನ್ನ ಮಾಡೋದ್ರಿಂದ ಅಲ್ಲಿ ಮೋಕ್ಷ ಆಗಂಗಿಲ್ಲ. ಯಾಕಂತಂದ್ರ ಈ ಜ್ಞಾನ, ಯಾಕಂತಂದ್ರ ಈ ಜ್ಞಾನ ಹೆಂಗಾಗ್ತದಂತಂದ್ರ ಅಷ್ಟಾಂಗ ಯೋಗಗಳಿಂದ ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು. ಯಜ್ಞ ಯಾಗಾದಿಗಳನ್ನ, ಯಾಕಂದ್ರ ಯಜ್ಞ ಯಾಗಾದಿಗಳು ಕೂಡ ಬಹಳಷ್ಟು ಒಂದು ಅದಕ್ಕೂ ಕರ್ಮಗಳನ್ನ ಬಹಳ ಮಾಡ್ಬೇಕಾಗ್ತದ, ಅದಕ್ಕೆ ಬೇಕಾದಷ್ಟು ದುಡ್ಡು ಖರ್ಚಾಗ್ತದ, ನಾನಾ ರೀತಿಯಿಂದ ಮಾಡ್ತಾರ ಅಲ್ಲಿ ಕೂಡ. ಆದ್ರ ಇದಕ್ಕೆಲ್ಲಾ ರೀತಿಯಿಂದ ಇರುವಂತದ್ದು, ನೀನು ಹುಟ್ಟಿನಿಂದ ಸಾಯೋವರೆಗೂ ಕರ್ಮಗಳನ್ನ ಮಾಡಿದ್ರೆ ಅದಕ್ಕೆ ಫಲ ಇರೋದು ಒಂದೇನೆ, ಅಂತ ಕಣ ಶುದ್ಧಿ ಆಗುವಂಥದ್ದು. ಮತ್ತೆ ಭೋಗದ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಮಾಡಿದ ಕರ್ಮಾದಿಗಳನ್ನ ಮಾಡಿದ್ರು ಕೂಡ ಮುಂದಿನ ಒಂದು ಅದರಲ್ಲಿ ಭೋಗ ಕೊಡ್ತದ ಅದರಿಂದ. ಆದ್ರೆ ಅದರಿಂದ ಮೋಕ್ಷ ಅಂತೂ ಆಗಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲದರೋಳು. ಈಗೇನ ಅಂತಂದ್ರೆ ಗುರು ಮುಖಾಂತರ ಇಲ್ಲಿ ಕೂತ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಲ್ಲಿ ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಆ ಜ್ಞಾನೋದಯದ್ದು ಜ್ಞಾನ ಏನಾಗ್ಯದಲ್ಲ ಜ್ಞಾನ, ಮತ್ತೆ ಈ ಕಡೆ ಕರ್ಮ ಇಷ್ಟಾಗಿ ನೋಡ್ರಿ. ಆ ಜ್ಞಾನದ ಒಂದು ಕೋಟಿ ಭಾಗದಲ್ಲಿ ಒಂದು ಸಣ್ಣ ಕಣಕ್ ಸಮ ಆಗ್ತದಂಥದ್ದು. ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳ್ತಾರ ಅವರು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಯಾವುದರಿಂದ ಆಗ್ತದ ಈ ಒಂದು ಜ್ಞಾನ ಅಂತಂದಾಗ, ಯಾವಾಗ ಶ್ರುತಿ ಗುರು ಮುಖಾಂತರ ನಾವ್ ಈ ಜ್ಞಾನವನ್ನ ಪಡ್ಕೊಳ್ತೀವಿ, ಎಷ್ಟೊಂದು ಶಕ್ತಿ ಐತೆ ಅಂತಂದ್ರ ಹೇಳ್ತಾರ ಅವರು. ಈ ಏನ್ ಯಜ್ಞ ಯಾಗಾದಿಗಳನ್ನ ಜಪ ತಪ ಇವೆಲ್ಲ ಮಾಡಿದ್ರು ಕೂಡ ಈ ಕರ್ಮಗಳಿಗೆ ಈ ಜ್ಞಾನದಲ್ಲಿ 100 ಕೋಟಿ ಹೇಳ್ತಾರ ಅವ್ರು. ಯಾಕಂದ್ರ ಮಾತ್ರವಾಗಲ್ಲದರಳು ಕೋಟಿ ಭಾಗಿಗಳೊಂದಕ್ಕೆ ಕೋಟಿ ಭಾಗದಲ್ಲಿ ಒಂದು ಕಣಕ್ ಸಮ ಅಂತ ಹೇಳ್ತಾರ. ಸಮವಾಗುತ್ತಿರುವುದರಿಂದ ಅದಕ್ಕೆ ನಂಬು ಜ್ಞಾನವನ್ನೇ, ನೀನು ಮೋಕ್ಷ ಬೇಕಾ ಆನಂದ ಬೇಕಾ, ಜ್ಞಾನವನ್ನ ನಂಬು. ಕರ್ಮದಲ್ಲಿ ಇದ್ದುಕೊಂಡು ನನಗೆ ಮೋಕ್ಷ ಆಗ್ಲಿ ಅನ್ನಂಗಿಲ್ಲ. ಕರ್ಮದಲ್ಲಿ ಮತ್ತೆ ನಿನಗೆ ದುಃಖ ಭೋಗಕ್ಕೆ ಗುರಿ ಆಗ್ತದ ವಿನಃ ಅಂತ ಕಣ ಶುದ್ಧ ಆಗ್ತದೆ. ಮತ್ತೆ ನಿಷ್ಕಾಮ ಕರ್ಮದಿಂದ ನಾನೆಲ್ಲ ಜಪ ತಪ ಮಾಡ್ತೀನಿ, ನಮ್ಮ ಹೋಮ ಹವನಗಳನ್ನು ಮಾಡ್ತೀನಿ, ಎಲ್ಲಾ ಮಾಡ್ತೀನಿ ಅಂದ್ರೆ ಅದಕ್ಕೆ ಇರುವಂತದ್ದು ಫಲ ಯಾವ್ದು? ಅಂತ ಕಣ ಶುದ್ಧ ಮಾತ್ರ. ಅಲ್ಲಿ ಮೋಕ್ಷ ಆಗ್ತಂತ ಕುಂದಿರ್ಬೇಡ, ಮೋಕ್ಷ ಆಗಂಗಿಲ್ಲ ಅಲ್ಲೇ. ಅದಕ್ಕೆ ಅವರು ತಿಳಿಸಿ ಹೇಳ್ತಾರೆ, ಅಷ್ಟೊಂದು ಜ್ಞಾನ ಉತ್ಕೃಷ್ಟವಾದಂತಹ ಜ್ಞಾನ ಇಲ್ಲಿ ಕೂಡ ಹೇಳ್ತಾರ. 14 ಈ ಜ್ಞಾನ ಆದಾಗ ನೋಡ್ರಿ, 14 ಲೋಕಗಳ ಒಡೆಯ ನೀನು. ಹೇಳ್ತಾರ, ಮೊದಲು ಕಿಂಕರ ಕೇಳಿದಂತ ವ್ಯಕ್ತಿ ಶಂಕರನಾಗ್ಬಿಡ್ತಾನೆ ಜ್ಞಾನದಿಂದ. ಅದಕ್ಕ ಈ ಭವಬಂಧ ಹೋಗ್ಬೇಕಾದ್ರೆ ಜ್ಞಾನದಿಂದನೇ ಹೋಗ್ತದ, ಈ ದುಃಖ ಅಳಿಬೇಕಾದ್ರೆ ಜ್ಞಾನದಿಂದನೇ, ಅದ್ರ ಕರ್ಮದಿಂದ ಅಲ್ಲ. ಕರ್ಮವನ್ನ ಮಾಡಿ 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 ನನಗ ಅಲ್ಲಿ ಮೋಕ್ಷ ಆಗ್ತದಂತ ಕುಂದಿರ್ಬೇಡ, ಅಲ್ಲಿ ಆಗಂಗಿಲ್ಲ ನೋಡ್ರಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಯಾವ ರೀತಿ ಹೇಳ್ತಾರ,
ಜಪ ತಪ ಏನೇ ಮಾಡು, ಆದ್ರ ನಿನ್ನ ಅಜ್ಞಾನವನ್ನು ಕಳಿಯಂಗಿಲ್ಲ. ನಿನ್ನ ಜನನ ಮರಣ ರಹಿತನನ್ನಾಗಿ ಅವು ಮಾಡಂಗಿಲ್ಲ. ನಿನ್ನ ಅಂತಃಕರಣ ಶುದ್ಧೀಕರಣ ಆಗ್ತವ ವಿನ ನಿನ್ನ ಅಜ್ಞಾನವನ್ನು ಕಳಿಯಂಗಿಲ್ಲ ಅವು. ಅದಕ್ಕೆ ಇಲ್ಲಿ ಒಂದು ವಿಚಾರ ಹೇಳಿದ ಪ್ರಕಾರ ಜ್ಞಾನ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಅದರಿಂದ ಅನ್ಯ ಸಾಧನಗಳನ್ನ ಬಿಟ್ಟು ಬಿಡು, ಬಿಟ್ಟು ಜ್ಞಾನ ಒಂದು ಆಶ್ರಯ ಮಾಡ್ಕೋ. ಜ್ಞಾನ ಒಂದೇ ಇದನ್ನೇ ಕೇಳಿದಳು ಮೈತ್ರಾದೇವಿ. ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತಮಿರ್ತು ಅಂದಕ್ಕುಪಾಯವಿದೆಂದು ಒಲವಿಂದ. ಯಾಕಂದ್ರೆ ನನಗೆ ಇದನ್ನೇ ಅನ್ಯ ಮತ್ತೆ ಹೇಳ್ಬೇಡ, ನನಗೆ ಹಂಗ ಅಂತ ಏನ್ ಮಾಡ ಅಂತಾನೆ ಅನ್ಬೇಡ ಅಂತ ಹೇಳಿದ್ರೆ. ಅದಕ್ಕೆ ಇಲ್ಲಿ ಕೂಡ ಜ್ಞಾನ ಬಹಳಷ್ಟು ಉತ್ಕೃಷ್ಟವಾದಂಥದ್ದು. ಅನ್ಯ ಸಾಧನೆಗಳನ್ನ ಬಿಡು. ಯಾಕಂದ್ರೆ ಅಲ್ಲಿ ಮೋಕ್ಷ ಆಗ್ತಂತ ಅಲ್ಲೆಲ್ಲೆಲ್ಲೇ ಎಲ್ಲೆಲ್ಲೋ ಹುಡುಕಿ ಅದಕ್ಕೆ ಹೇಳ್ತಾರಲ್ಲ, ಒಂದು ಅಜ್ಜಿ ಕೌದಿ ಎಲ್ಲಿ ಓಲ್ದಾಳ, ಎಲ್ಲೋ ಮನೇಲಿ ಓಲ್ದಂತ ಅಜ್ಜಿ ಹೊರಗಡೆ ಆ ಸೂಜಿ ಬಿದ್ದದಂತೇಳಿ ಹುಡುಕಿದ್ರೆ ಸಿಗ್ತದೇನಂದ್ರೆ ಸಿಗಂಗಿಲ್ಲ. ಕರ್ಮಗಳನ್ನ ಮಾಡಿ ಮೋಕ್ಷ ಸಿಗ್ತದಂದ್ರ ಆಗ್ತದಂದ್ರ ಹೆಂಗಾಗ್ತದೆ ಹೇಳ? ಸಾಧ್ಯ ಇಲ್ಲ. ಅದಕ್ಕ ಯಾವ್ದನ್ನ ನಂಬು. ನಿನ್ನ ಮೋಕ್ಷ ಆಗ್ಬೇಕಾಗಿತ್ತಂದ್ರೆ ಯಾವ್ದನ್ನ ನಂಬುದ? ಜ್ಞಾನವನ್ನೇ ನಂಬು. ಜ್ಞಾನ ನೋಡ್ರಿ ಎಷ್ಟು ಒಂದು ಅದ್ಭುತವಾಗಿ ಹೇಳ್ತಾರ. ಅದಕ್ಕ ನಮ್ಗ್ ದುಃಖ ಗೊತ್ತಾಗ್ಬೇಕಾಗಿತ್ತು, ಸುಖ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಮುಖಾಂತರನೇ ಗೊತ್ತಾಗ್ತಾವ ನಮ್ಗ. ಜಗತ್ತಿನಲ್ಲಿ ನಾವು ಶರೀರ ತೊಟ್ಕೊಂಡು ಬಂದಿವೆಲ್ಲ, ಇದಕ್ಕೆ ಎಂಥ ಬೆಲೆ ಅಪ್ಪ, ಬೆಲೆ ಕಟ್ಟದೇ ಇರುವಂತ ಈ ಶರೀರ. ಇದು ಶರೀರದ ಬೆಲೆ ಗೊತ್ತಾಗ್ಬೇಕಂದ್ರೆ ಗುರುವಿನ ಮುಖಾಂತರನೇ ಗೊತ್ತಾಗ್ತದೆ ನಮ್ಗೆ. ಅದಕ್ಕೆ ನರ ಜನ್ಮದಿಂದ ದಿಶದೋಳು ಮಿಗಿಲುಂಟೆ. ಇದು ಒಂದು ಜನ್ಮ ತಪ್ಪಿಸ್ಕೊಂಡ್ರೆ ಮುಗಿದೋಯ್ತು ನಮ್ದು. ಯಾವ ಜನ್ಮಕ್ ಮತ್ತೆ ಮುಂದೆ ಬರ್ತೀವಿ ಗೊತ್ತಿಲ್ಲ, ಯಾವ ಶರೀರಗಳನ್ನು ಬರ್ತಾವ ಗೊತ್ತಿಲ್ಲ ನಮಗ. ಮಹಾತ್ಮರು ಎಷ್ಟೊಂದು ಎಚ್ಚರಿಕೆ ಹೇಳ್ತಾರೆ. ಅದಕ್ಕೆ ಕರುಣೆ ಅನ್ನುವಂಥ ಸದ್ಗುರುವಿನಲ್ಲಿ ಇರ್ಬೇಕಾದಂಥದ್ದು ಮುಖ್ಯ. ಯಾಕಂದ್ರೆ ಗುರುಗಳೇ ಹೇಳಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತಿರ್ಲಿಲ್ಲ, ಗೊತ್ತಿರಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿನಗ್ ಮೋಕ್ಷ ಆಗ್ಬೇಕಾಗಿತ್ತು ಅಂತಂದ್ರ ಯಾವ್ದ್ರಿಂದ? ಜ್ಞಾನದಿಂದನೇ ಆಗ್ತದೆ. ಜ್ಞಾನವನ್ನ ನಂಬು, ಅದನ್ನ ಆಶ್ರಯ ಮಾಡ್ಕೊ. ಜ್ಞಾನವನ್ನೇ ಅನ್ಯ ಸಾಧನೆಗಳು ಇಲ್ಲ. ನಾನೇನು ಯಜ್ಞಗಳನ್ನ ಮಾಡಕತ್ತೀನಿ, ನನ್ ಮೋಕ್ಷ ಆಗ್ತದ, ಆಮೇಲೆ ಜಪ ಮಾಡಾಕತ್ತೀನಿ, ತಪಸ್ ಮಾಡಾಕತ್ತೀನಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವ್ರು. ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಮಾಡಾಕತ್ತೀನ್ರಿ ನಾನು, ಹೆಂಗಾಗಂಗಿಲ್ಲ ನನ್ನ ಮೋಕ್ಷ? ನೋಡ್ ನಾವೆಲ್ಲ ಹಂಗೇನೆ ಅನ್ನೋದು. ಅದಕ್ಕೆ ಅವ್ರು ಹೇಳ್ತಾರೆ, ನೆನೆವುದು ಅನುದಿನ ಉದಯ ಕಾಲದೆಚ್ಚರಿಕೆಯೋಳು ವಿನುತ ಗುರುಮೂರ್ತಿಯನ್ನು ಉಮೇಶನ ಅಂಗ್ರಿಯನ್ನು ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಷ್ಯ ನಿನಗಬಹುದು ಮುಕ್ತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರ ಅವರು. ಅದಕ್ಕೆ ಎಲ್ಲವನ್ನ ಆದ್ರೆ ನೀನ್ ಯಾರಂತ ತಿಳ್ಕೊಳ್ಬೇಕಾಯ್ತದಲ್ಲ ಮೊದಲ. ನಾನು ಯಾರು ಇದ್ದೀನಿ ಅನ್ನುವಂಥದ್ದು ತಿಳ್ಕೊಂಡಾಗ ಮೋಕ್ಷ ಆಗ್ತದ. ಇಲ್ಲ ನಾನು ಮುಂಜಾನೆಯಿಂದ ಸಂಜೆ ತನಕ ಮಾಡಾಕತ್ತೀನಿ, ಜಪ ಮಾಡಾಕತ್ತೀನಿ, ತಪ ಮಾಡಾಕತ್ತೀನಿ, ಇಲ್ರಿ ಯಾತ್ರೆ ಹೋಗ್ತೀನಿ ನನ್ಗೆ. ಏನೈತಪ್ಪ ಹೋಗಕ್ ನಿನಗ? ಆಯ್ತು, ಯಾತ್ರೆ ಮಾಡೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಮಾಡೋದ್ರಿಂದ ಇದರಿಂದ ಮೋಕ್ಷ ಆಗಂಗಿಲ್ಲ. ಮಾಡ್ಬಾರ್ದಂತಲ್ಲ, ಅದರಿಂದ ಮೋಕ್ಷ ಆಗಂಗಿಲ್ಲ. ಅದ್ರ ಫಲ ಏನು? ನೀ ಬೇಕಾದಷ್ಟು ಕರ್ಮಗಳನ್ನ ಮಾಡು, ಅದ್ರ ಫಲ ಏನು? ಅಂತಕಣ ಶುದ್ಧಿ ಮಾತ್ರ ಅಷ್ಟೇನೆ. ಇಲ್ಲ ನಾ ಏನಾದ್ರೂ ಭೋಗದ ಅಪೇಕ್ಷೆ ಇಟ್ಕೊಂಡು ನನ್ನ ಕರ್ಮಗಳನ್ನ ಮಾಡಾಕತ್ತೀನಿ ಅಂದ್ರೆ ನೀನ್ ಮಾಡ್ಕೊ, ಅದು ಭೋಗ ಬರ್ಬೋದು ಬಿಡ್ಬೋದು. ಆದ್ರ ಈ ಒಂದು ನಿಷ್ಕಾಮ ಕರ್ಮದಿಂದ ಈ ಕರ್ಮಗಳನ್ನ ಮಾಡಿದ್ರೆ ಅದಕ್ಕೆ ಮುಖ್ಯವಾಗಿರುವಂತ ಅಂತಕಣ ಶುದ್ಧಿ ಆಗುವಂಥದ್ದು ಬಿಟ್ರೆ ಅದರಿಂದ ಮೋಕ್ಷ ಆಗಂಗಿಲ್ಲ. ಅದನ್ನ ನೀನ್ ತಿಳ್ಕೊಂಡು ನಿನಗ ಮೋಕ್ಷವೇ ಬೇಕಾಗಿತ್ತು, ಅದರ ಅಪೇಕ್ಷೆ ನೀ ಪಟ್ಟದ್ದೇ ಆದ್ರೆ ಜ್ಞಾನವನ್ನ ಆಶ್ರಯ ಮಾಡು. ಜ್ಞಾನವನ್ನ ಆಶ್ರಯ ಮಾಡ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಬೇಕು. ಹಂಗ್ ಮಾಡಿದಾಗ ಕುಂತ್ ಮಾಡ್ತೀನಲ್ಲ, ಶ್ರದ್ಧೆ ಇಡ್ಬೇಕು. ಶ್ರದ್ಧೆ ಇದ್ದಾಗ ಏನ್ ಮಾಡ್ಬೇಕು? ಗುರುವಿನ ಕೃಪೆ ಪಡಿಬೇಕು. ಪಡ್ಕೊಳ್ಳಿಕ್ ಸಾಧ್ಯ ಆಗ್ತದ. ಗುರುವಿನ ಕೃಪೆ ಆದ ನಂತರ ನೀನ್ ಶ್ರವಣ ಮನನ ನಿಧಿಧ್ಯಾಸ ನಡೀತಾವ ಅಲ್ಲಿ. ಅದರಿಂದ ನಿನಗ ಜ್ಞಾನ ಆಗ್ತದ. ಸುಮ್ಮನೆ ನನಗ ಹಂಗಂತ ಏನೇನೋ ಮಾಡಿಬಿಟ್ಟು ಯಜ್ಞಗಳನ್ನು ಮಾಡಾಕತ್ತೀನ್ರಿ, ನನ್ನ ಜಪ ಮಾಡಾಕತ್ತೀನಿ, ತಪ ಮಾಡಾಕತ್ತೀನಿ, ನಾನು ಯೋಗ ಮಾಡಾಕತ್ತೀನಿ, ನಾನು ಮೋಕ್ಷ ಆಗ್ಲಿ ಅಂದ್ರೆ ಆಗ್ತದೇನ? ಇಲ್ಲ, ಹಾಗಂಗಿಲ್ಲ. ಅವಕ್ಕೆಲ್ಲ ಅಂತಕನ ಶುದ್ಧಿ ಆಗ್ತದೆ ವಿನ ಮೋಕ್ಷ ಆಗಂಗಿಲ್ಲಪ್ಪ ಅಂತ ಹೇಳ್ತಾರ ಅವ್ರು. ಎರಡನೇ ನುಡಿಯಲ್ಲಿ ಹೇಳ್ತಾರೆ ನೋಡೋಣ. ತನ್ನುವ ದಂಡಿಸಬೇಡ. ಜ್ಞಾನದ ವ್ಯತಿರಿಕ್ತ ಅನ್ಯ ಕರ್ಮಗಳನ್ನ ಏನ ಸಾಧನೆಗಳನ್ನ ಅಪೇಕ್ಷೆ ಮಾಡಬೇಡ ಅಂತ ಹೇಳೋದಕ್ಕೆ ಹೇಳ್ತಾರ ಅವರು. ಏನ್ ಹೇಳ್ತಾರ?
ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಗವೆಲ್ಲವನು ಕೆಡಿಪುದು ಅದರಿಂದ ಅಂತ ಹೇಳ್ತಾರ. ಏನ್ ಹೇಳ್ತಾರ? ತನುವ ದಂಡಿಸಬೇಡ, ಶರೀರವನ್ನ ದಂಡಿಸಕ್ ಹೋಗ್ಬೇಡ. ಯಾಕಂತಂದ್ರ ಶರೀರವನ್ನ ದಂಡಿಸೋದ್ರಿಂದ ಏನಾಗ್ತದ? ಮ್ಯಾಲ ಹುತ್ತಿಗೆ ಬಡದ್ರ ಒಳಗಡೆ ಹಾವು ಸಾಯ್ತದನ? ಸಾಯಂಗಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರ? ತನುವ ದಂಡಿಸಬೇಡ ಅಂದ್ರೆ ಈ ಶರೀರವನ್ನ ದಂಡಿಸಕ್ ಹೋಗ್ಬೇಡ. ಮತ್ತಿದಕ್ಕ ದಂಡಿಸ್ಬೇಡ ಅಂತಂದ್ರೆ ನಾವು ಹಠಯೋಗಿಗಳು ಅದು ಎಲ್ಲ ಕೆಲವೊಂದು ಅದ್ರಾಗ ಬರ್ತಾವ ಹಠಯೋಗದಾಗ. ಯಾಕಂದ್ರ ಒಂದು ಕಾಲನ್ನ ಮ್ಯಾಲ ಇಟ್ಕೊಂಡು ಹಿಂಗ ನಿಂತು 1 ವರ್ಷಾನುಗಟ್ಲೆ ನಿಂತಿರ್ತಾರೆ ಕೆಲವು ಕಡೆ. ಅದರಿಂದ ಏನು ಅದ? ಅದಕ್ಕೆ ಅವ್ರು ಹೇಳ್ತಾರ ಶರೀರ ದಂಡಿಸೋದ್ರಿಂದ ಏನಾಗ್ತದ? ಅದನ್ನ ಎಲ್ಲಿ ಬಿಟ್ರೆ ಏನು? ಅದಕ್ಕೆ ಹೇಳ್ತಾರ ಅದು ಎಲ್ಲರ ಹೋಗ್ಲಿ ಎಲ್ಲರ ಬಿಡ್ಲಿ. ಹೇಳ್ತಾನ ಮನ್ಯಾಗ ಹೋಗದ ಇಲ್ಲ, ನಾನು ಗಂಡ ಹೆಂಡತಿಗೆ ಹೇಳ್ತಾನತ, ಇಲ್ಲ ಬೇರೆ ಕಡೆ ಹೋಗಿ ನಾನು ಸಾಧನೆ ಮಾಡ್ತೀನಿ ಅಂತ ಹೆಂಡತಿಗೆ ಹೇಳ್ತಾನ. ಅವಾಗ ಆಕಿ ಹೇಳ್ತಾಳ, ಬೇಡ, ಎಲ್ಲಿ ಹೋದ್ರೇನು ಇಲ್ಲೇ ಮನೆಗೆ ಇದ್ಕೊಂಡು ಸಾಧನೆ ಮಾಡ್ಬೋದು, ಇಲ್ಲೇ ಮಾಡಪ್ಪ ಅಂತ ಆಕಿ ಹೆಂಡತಿ ಹೇಳ್ತಾ. ಸ್ವಲ್ಪ ತಿಳಿದತ್ ಹೆಂಡತಿಗೆ, ತಿಳ್ಕೊತಿದ್ಳು. ಆದ್ರೆ ಗಂಡಗ ಶರೀರ ಎಲ್ಲಾದ್ರೂ ಹೋಗಿ ಅಲ್ಲಿ ಎಲ್ಲ ಒಂದ್ ಕಡೆ ಸಾಧನೆ ಮಾಡಿದ್ರ ನಮಗ್ ಮೋಕ್ಷ ಆಗ್ತದ ಅನ್ನುವಂತ ಭಾವದಲ್ಲಿ ಇದ್ದ. ಅಲ್ಲಿ ಇಲ್ಲಿ ಹೋಗ್ಬೇಕಾದಷ್ಟು ಮಾಡಿದ, ಇದಕ್ಕೆ ಉಪವಾಸ ಹಾಕಿದ, ಎಲ್ಲಾ ಮಾಡಿದ. ಆದ್ರ ಅಲ್ಲಿ ಅಹಂಕಾರ ಮಮಕಾರನು ಅಳಿಲಿಲ್ಲ, ಅಜ್ಞಾನ ಅಂತೂ ಅಳಿಲೇ ಇಲ್ಲ. ಅವಾಗ ಹೆಂಡತಿ ಗೊತ್ತಾಯ್ತು, ನೀನು ಎಷ್ಟು ಹೋದ್ರು ಕೂಡ ಏನಪ್ಪ, ಎಲ್ಲಿದ್ರು ಅಷ್ಟೇ ಐತೆ ಅನ್ನುವಂಥ ವಿಚಾರವನ್ನ ಅಲ್ಲಿ ತಿಳಿಸ್ತಾಳಕ್ಕೆ. ಇಲ್ಲಿ ಕೂಡ ಏನ್ ಹೇಳ್ತಾರ? ಶರೀರವನ್ನ ದಂಡಿಸುವಂಥದ್ದು, ಅದು ಸೊರಗಿಸುವಂಥದ್ದು ಇಂಥ ಕೆಲಸ ಮಾಡಕ್ ಹೋಗ್ಬೇಡ, ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ತನುವ ದಂಡಿಸಬೇಡ. ಬಹಳಷ್ಟು ಮಾಡ್ತಾರಲ್ಲ, ಅವಾಗೂ ಇದ್ರು, ಈಗೂನು ಇರ್ತಾರ, ಮುಂದೂ ಇರ್ತಾರ. ಅದಕ್ಕೆ ಬರೀ ಶರೀರವನ್ನ ದಂಡಿಸುವಂತ ಕುಂತ್ರ ನಿನಗ್ ಜ್ಞಾನ ಆಗಂಗಿಲ್ಲ. ಅದಕ್ಕೆ ಏನ್ ಹೇಳ್ತಾರ? ಈ ಶರೀರ ದಂಡಿಸೋದ್ರ ಮತ್ತೆ ಒಬ್ರು ಯಾರಾದ್ರೂ ನೇಣು ಹಾಕೊಂಡ್ಬಿಡ್ತಾರೆ ಶರೀರಕ್ಕೆ, ಮತ್ತೆ ದಂಡಿಸಿ ಅದನ್ನ ನೇಣು ಹಾಕುವಂಥದ್ದು, ಅದು ಕಟ್ ಮಾಡುವಂಥದ್ದು, ಮತ್ತೆ ಅವ್ರಿಗೂನ ಮುಕ್ತಿ ಆಗ್ತದ ಅನ್ಬೇಕಾಗ್ತದೆ. ಇಲ್ಲ, ಶರೀರ ದಂಡಿಸೋದ್ರಿಂದನೇ ನಮಗೆ ಮೋಕ್ಷ ಆಗ್ತದ ಅನ್ನೋದ್ರ, ಮತ್ತೆ ಅದಕ್ಕೆ ಶರೀರ ಕಟ್ ಮಾಡ್ತಾರ, ಕೊಯ್ತಾರ, ಆಮೇಲೆ ನೇಣು ಹಾಕ್ತಾರ, ಮತ್ತೆ ಅವ್ರಿಗೂ ಮುಕ್ತಿ ಆಗ್ತದ ಅಂತಾನೆ ಅನ್ಬೇಕಾಗ್ತದಲ್ಲ. ಹಂಗ ಹೇಳಕ್ ಬರಂಗಿಲ್ಲಪ್ಪ. ಅದಕ್ಕೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ. ನೋಡ್ರಿ, ಯಾಕಂತಂದ್ರ ಏನ್ ಹೇಳ್ತಾರ? ಮನವನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಈ ಶರೀರ ದಂಡಿಸ್ಬೇಡ ಅಂತಂದಾಗ ಕೆಲವು ಕಡೆ ಏನ್ ಮಾಡ್ತಾರಂತ, ಶರೀರ ದಂಡಿಸ್ಬೇಕಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಆ ಕಡೆ ಎಲ್ಲ ಮಾಡ್ತಾರೆ. ಕಾಶಿ ಕಡೆ ಆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ. ಯಾಕಂತಂದ್ರ ಈ ಪಂಚಾಗ್ನಿ ಅಂತನ್ನುವಂಥದ್ದು ಅಂತಂದ್ರ ಈ ಕುಳ್ಳುಗಳು ಇರ್ತಾವಲ್ಲ 4 ಕಡೆ, ಅಂದ್ರೆ ಕುಳ್ಳುಗಳನ್ನ ಅಲ್ಲೆಲ್ಲೆಲ್ಲೆಲ್ಲೆ ಹಸುಗಳು ಹಾಕಿರ್ತಾವಲ್ಲ ದನಗಳು, ಆ ಹಸುವಿಂದು ಆ ಕುಳ್ಳುಗಳನ್ನ ತಂದು 4 ಕಡೆ ಬೆಂಕಿ ಹಚ್ತಾರಂತ. ಪಂಚಾಗ್ನಿ ಅಂತಂದ್ರ 4 ಕಡೆ ಇಷ್ಟಿಷ್ಟು ಹಾಕಿ, ಈ ಕಡೆ ಒಂದ್ ಕಡೆ, ಈ ಕಡೆ ಒಂದ್ ಕಡೆ, ಹಿಂದೊಂದ್ ಕಡೆ, ಈ ಕಡೆ ಬಾಜು ಒಂದ್ ಕಡೆ, 4 ಕಡೆ ಬೆಂಕಿ ಹಾಕಿ ಮೇಲ್ಗಡೆ ಸೂರ್ಯನ ಬಿಸಿಲು. ಇವು ಪಂಚಾಗ್ನಿ. 5 ರೀತಿಯಿಂದ ಅಲ್ಲಿ ಆ ಮಧ್ಯದಲ್ಲಿ ಕೂಡುವಂಥದ್ದಂತ, ಮಧ್ಯದಲ್ಲಿ ಕೂತ್ಕೊಳ್ತಾರಂತವ್ರು. ಕೂತ್ಕೊಂಡು ಅಲ್ಲಿ ಕೂಡೋದ್ರಿಂದ ಏನಾಗ್ತದ, ಫುಲ್ ಬಿಸಿ ಇರುವಂಥದ್ದನ್ನ ಸಹಿಸುವಂಥದ್ದು, ಅಂದ್ರೆ ಈ ಶರೀರಕ್ಕೆ ಆ ದಂಡನೆ ಮಾಡುವಂಥದ್ದು. ಅದು ಆಮೇಲೆ ಇಷ್ಟು ಟೈಮ್ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕೂತ್ಕೊಂಡು ಮತ್ತೆ ಬಂದು ನೀರ್ ಜಾಸ್ತಿ ಬೀಳುವಂತ ಒಂದದ್ರಲ್ಲಿ ಕೂತ್ಕೊಂಡು ಅದ ನೀರನ್ನ ಹಾಕೊಂಡ್ಬಿಡೋದು, ಬದ ನೀರ್ ಹಾಕೊಳ್ಳೋದು. ಈ ರೀತಿ ಪ್ರತಿನಿತ್ಯ ಮಾಡ್ತಾರಂತವ್ರು, ಮಾಡುವಂಥದ್ದು ಪ್ರತಿನಿತ್ಯ ಈ ತರ ಮಾಡೋದು. 4 ಕಡೆ ಆ ತರ ಬೆಂಕಿ ಹಚ್ಚಿ ಬಿಸಿಲು, ಅದ್ರ ಮಧ್ಯೆ ಕೂತ್ಕೊಂಡು ಮತ್ತೆ ತಪಸ್ಸು ತರ ಮಾಡುವಂಥದ್ದು. ಇದಕ್ಕೆ ಪಂಚಾಗ್ನಿ ಅಂತ ಹೇಳ್ತಾರೆ. ಈ ರೀತಿ ಮಾಡ್ಕೊಳ್ಳುವಂಥವ್ರು ಅದಾರ ಜಗತ್ತಿನ ಒಳಗೆ. ಇದು ಪ್ರತಿನಿತ್ಯ ಮಾಡ್ತಾರಂತವ್ರು. ಅಂದ್ರೆ ಶರೀರವನ್ನು ದಂಡಿಸಿದ್ರೆ ನಮಗ್ ಮೋಕ್ಷ ಆಗ್ತದೆ ಅನ್ನೋ ಭಾವದಲ್ಲಿ ಅವರು. ಅದಕ್ಕೆ ಶರೀರ ದಂಡಿಸಕ್ ಹೋಗ್ಬೇಡ. ಆಮೇಲೆ ಇನ್ನು ಏನ್ ಹೇಳ್ತಾರಂದ್ರ ಈ ಉಪವಾಸ ಮಾಡುವಂಥದ್ದು, ಈ ಮತ್ತೆ ಕೃಚ್ಛ ಚಂದ್ರಾಯಣಾದಿ ಅಂತ ವ್ರತಗಳಂತ ಇಟ್ಕೋತಾರ. ಚಂದ್ರಾಯಣಾದಿ ಅಂದ್ರೆ ಈಗ ಯಾವ ರೀತಿ ಅಂತಂದ್ರ ಅವರು ದೇಹ ದಂಡಿಸ್ಬೇಕಂತ ಹೇಳ್ಬಿಟ್ಟು
ಅವ್ರೇನ್ ಮಾಡ್ತಾರ, ಅಮಾವಾಸ್ಯೆ ದಿವಸ ಅಲ್ಲಿಂದ ಹಿಡ್ಕೊಂಡು ಒಂದೊಂದು ತುತ್ತು ಈಗ ಇವತ್ತು ಒಂದು ತುತ್ತು ಬಾಯಿಗೆ ಹಾಕೊಂಡ್ಬಿಡೋದು. ಮತ್ತೆ ಆ ಚಂದ್ರ ಹೆಂಗ್ ವೃದ್ಧಿ ಆಗ್ತಾನ ಅವಾಗ ಒಂದೊಂದು ತುತ್ತು ಬಾಯಿಗೆ ಹಾಕೊಳ್ಳೋದು. ಅಂದ್ರೆ ಇವತ್ತು ಒಂದು ತುತ್ತು, ಮತ್ತೆ ನಾಳೆ 2 ತುತ್ತು, ಮತ್ತೆ ಅದು ಬಿಟ್ರೆ ಬೇರೆ ಏನು ತಿನ್ನಂಗಿಲ್ಲ. ಹೆಂಗ್ ದಂಡಿಸ್ತಾರಂದ್ರ ಕೆಲವರು ನೋಡ್ರಿ, ಇವು ಇಂದ್ರಿಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೇನೆ ಈ ನರ ಕಟ್ ಮಾಡ್ಕೋತಾರಂತವ್ರು ಕೆಲವೊಂದೊಂದ್ ಕಡೆ, ಹಠಯೋಗಿಗಳು ಮಾಡುವಂಥದ್ದು ಕೆಲವೊಂದೊಂದ್ ಕಡೆ. ಯಾಕಂದ್ರೆ ಉದ್ದೇಶ ಇರುವಂತದ್ದು ಮೋಕ್ಷನೇ. ಅದು ಏನ್ ಮಾಡ್ತಾರೆ ಅವರು, ಇದು ಕಟ್ ಮಾಡ್ಕೊಳ್ಳುವಂಥದ್ದು. ಇದು ಅಮಾವಾಸ್ಯೆಯಿಂದ ಏನು ಹುಣ್ಣಿಮೆವರೆಗೂ 15 ದಿವಸ ವೃದ್ಧಿ, ಯಾವಾಗ ಚಂದ್ರ ವೃದ್ಧಿ ಆಗ್ತಾ ಬರ್ತಾನಲ್ಲ ಅವಾಗ 1 ತುತ್ತು 2 ತುತ್ತು 3 ತುತ್ತು ಪ್ರತಿ ದಿವಸ ಒಂದೊಂದು ತುತ್ತು ಜಾಸ್ತಿ ಮಾಡ್ತಾ ಹೋಗೋದು. ಮತ್ತೆ ಏನೇನ್ ತಿನ್ನಂಗಿಲ್ಲ ಅಷ್ಟಿಷ್ಟೇ ಮಾಡೋದು. ಯಾವಾಗ ಹುಣ್ಣಿಮೆ ಅಲ್ಲಿ ಬಂತ ಮತ್ತೆ ತಿರ್ಗಾ ಚಂದ್ರ ಮತ್ತೆ ಈ ಕ್ಷಯ ಆಗ್ತಾ ಬರ್ತಾನಲ್ಲ ಅವಾಗ ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂತ ಹೋಗೋದು. ಈ ರೀತಿ ಈ ಚಂದ್ರಾಯಣದಿಂದ ಈ ವ್ರತಗಳನ್ನ ಮಾಡುವಂಥದ್ದು. ಇದು ಕೂಡ ಪ್ರತಿ ಸಲ ಹಿಂಗೆ ಮಾಡುವಂಥದ್ದು, ಈ ತರ ದಂಡಿಸುವಂಥದ್ದು ಶರೀರಕ್ಕೆ. ಅದಕ್ಕೆ ಇಂಥವೆಲ್ಲ ಮಾಡಕ್ ಹೋಗ್ಬೇಡ, ಇದರಿಂದ ಮೋಕ್ಷ ಆಗಂಗಿಲ್ಲಪ್ಪ. ಅದಕ್ಕೆ ಯಾಕೆ ಬಿಡ್ತಿದೆ, ಅದಕ್ಕೆ ಶರೀರಕ್ಕೆ ಏನಾಗ್ಯದ ಈಗ ನೋಡ್ರಿ. ಯಾಕಂತಂದ್ರ ಅದು ಒಂದೊಂದ್ಸಲ ಬ್ಯಾಸ ಎಷ್ಟು ದಿವಸ ಮಾಡ್ತಿ ಅಂತವೆಲ್ಲ ಶರೀರಕ್ಕೆ ದಂಡಿಸೋದು, ಎಷ್ಟು ದಿವಸ ಮಾಡ್ತಿ? ಇದಕ್ಕೆ ಉಪವಾಸ ಹಾಕ್ತಿದಿ ಯಾವ್ದೋ ಒಂದ್ ಸಂದರ್ಭದಲ್ಲಿ, ಎಷ್ಟು ದಿವಸ ಅಂತ ಉಪವಾಸ ಇರ್ತಿದಿ, ಕರ್ಮ ಎಷ್ಟು ದಿವಸ ಅಂತ ಮಾಡಕ್ ಸಾಧ್ಯ ಹೇಳ ನಿನಗ? ಅದಕ್ಕೊಂದು ಲಿಮಿಟ್ ಇರ್ತದಿಲ್ಲ. ಅದಕ್ಕ ಆ ಶರೀರ ಒಂದು ದಂಡಿಸೋದ್ರಿಂದ ನಿನಗೆ ಮೋಕ್ಷ ಆಗಂಗಿಲ್ಲ. ಅದಕ್ಕ ಹುತ್ತನ್ನ ಬಿಡದ್ರೆ ಯಾಕಂದ್ರ ಒಳಗಡೆ ಹಾವು ಸಾಯ್ತದನ್ನ, ಅದನ್ನ ಕೆಡಿಸಿದ್ರೆ ಹುತ್ತನ್ನ ಬಿಡದ್ ಬಿಟ್ರ ಇಲ್ಲಲ್ಲ. ಅದಕ್ಕ ಈ ದೇಹವನ್ನ ದಂಡಿಸಿದ್ರೆ ಮಾತ್ರ ನಿನಗ ಈ ಅರಿವು ಆಗ್ತದ, ನಿನಗಂದ್ರೆ ಆಗಂಗಿಲ್ಲ ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಜ್ಞಾನ ಅಳವಡಕ್ ಆಗಂಗಿಲ್ಲ. ಅಜ್ಞಾನ ಅಳಿತದೇನ? ಸಾಧ್ಯನೇ ಇಲ್ಲ. ಅದಕ್ಕೆ ಈ ಕಾರಣದಿಂದ ಶರೀರವನ್ನು ದಂಡಿಸಕ್ ಹೋಗ್ಬೇಡ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಮತ್ತೆ ಇನ್ನು ಕೂಡ ಹೇಳ್ತಾರ ಯಾವ ರೀತಿ ಅಂದ್ರ ಮನಸ್ಸನ್ನ ನಿಲ್ಸಕ್ ಹೋಗ್ಬೇಡ. ಅದಕ್ಕ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಶರೀರವನ್ನ. ಯಾಕಂತಂದ್ರೆ ಮನಸ್ಸು ಕೂಡ ನೀನ್ ನಿಲ್ಸಕ್ ಹೋಗ್ಬೇಡ. ಅದಕ್ಕೆ ಹೇಳ್ತಾರೆ ಇಲ್ಲಿ ಯಾವ ರೀತಿ ಒಬ್ರು, ಅದಕ್ಕೆ ಹೇಳದ್ ನೋಡ್ರಿ. ಯಾಕಂದ್ರೆ ಗುರು ಮುಖಾಂತರನೇ ಇವೆಲ್ಲ ವಿಚಾರಗಳು ನಮ್ಗೆ ಗೊತ್ತಾಗದಂತ. ಸಿದ್ಧಾರೂಢರ ಹತ್ರ ಒಬ್ರು ಬಂದ್ರು, ಎಲ್ಲಾ ಜನ ಸಭೆ ನಡೆದಾಗ ಯಾಕಂದ್ರೆ ಗುರುಗಳಿಗೆ ಗೊತ್ತಾಗ್ತದೆ ಯಾರ್ಯಾರ ಭಾವ ಹೆಂಗದ, ಯಾರ್ಯಾರು ಯಾವ ಒಂದ್ ಮಟ್ಟದಲ್ಲಿ ಅದಾರ ಅನ್ನೋದು ಸ್ವಲ್ಪ ನೋಡದಿಂದಾನೆ ಗೊತ್ತು ಮಾಡ್ಕೊಂಡ್ಬಿಡ್ತಾರ ಅವ್ರು. ಅದಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡದ ತಾಪ ಅಂದ. ಏನಪ್ಪಾ ಅಂದ್ರ, ಬೇಕಾದಷ್ಟು ಮಾಡಿದ್ನಪ್ಪ ನಾನು, ಎಲ್ಲಾನು ಯಜ್ಞ ಯಾಗಾದಿಗಳನ್ನ ಮಾಡಿದೆ, ಯೋಗ ಮಾಡಿದೆ, ಜಪ ತಪ ಮಾಡಿದೆ, ಎಲ್ಲಾ ಮಾಡಿದೆ. ಆದ್ರ ಮಾಡ್ಬೇಕಾದಾಗ ಮಾತ್ರ ಮನಸ್ಸು ನಿಂತಂಗ ಆಗೋದು. ಆಮೇಲೆ ಮತ್ತೆ ಆ ದುಃಖಕ್ಕೆ ಒಳಗಾಗ್ತದ. ಈ ಮನಸ್ಸು ಅನ್ನುವಂಥದ್ದು ನನಗ್ ತೊಂದರೆ ಕೊಡ್ತದ. ಮತ್ ಇದನ್ನ ಹೆಂಗ್ ನಿಲ್ಲಿಸ್ಬೇಕು ಈ ಮನಸ್ಸನ್ನ, ನನ್ ಹೇಳ್ರಪ್ಪ ಅಂತಂದ್ರ. ಗುರುಗಳಿಗೆ ಗೊತ್ತಾಯ್ತು ನೋಡ್ರಿ. ನಕ್ಕರ ಮನಸ್ಸನ್ನ ಹೆಂಗ್ ನಿಲ್ಲಿಸ್ಬೇಕು, ಅದನ್ನ ಯಾಕೆ ನಿಲ್ಸಕ್ ಹೋಗ್ತೀಯೋ ನೀನು? ಮನಸ್ಸು ನಾನಲ್ಲ ಅಂತ ಅನ್ಕೊಂಡ್ಬಿಡು, ಮುಗ್ದ ಹೋಯ್ತು. ಆ ಮನಸ್ಸು ಏನಾರ ಆಗ್ಲಿ, ಅದಕ್ಕೆ ಸಾಕ್ಷಿಯಾಗಿರೋಂತಹ ನಾನು ಇದ್ದೀನಿ, ಮನಸ್ಸು ನಾನಲ್ಲ ಅಂತ ತಿಳ್ಕೊಂಡ್ರು ಮುಗ್ದ ಹೋಯ್ತು ಅಂತ ಅವ್ರನ್ನ ಕೂಡ್ಸ್ಕೊಂಡು ಅವ್ರ ಜ್ಞಾನ. ಯಾಕಂದ್ರ ಬಹಳಷ್ಟು ಜನರಿಗೆ ಪ್ರಶ್ನೆಗಳು ಕಾಡ್ತಾವ, ಬಹಳಷ್ಟು ಕಾಡ್ತಾವ. ಈ ಮನಸ್ಸು ಹೆಂಗ್ರಿ ತಡ್ಕೋಬೇಕು, ಈ ಮನಸ್ಸು ಹೆಂಗ್ ತಡೆ ಹಿಡಿಬೇಕ್ರಿ, ಈ ಮನಸ್ಸಿನಾಗ ಹಂಗಿಂಗ್ ಯೋಚನೆಗಳು ಬರ್ತಾವ್ರಿ, ಮನಸ್ಸು ನನ್ನ ಮಾತು ಕೇಳವಲ್ರಿ. ಎಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ಗುರುವಾಕ್ಯ ಲೌಕಿಕದಲ್ಲಿ ಹೆಂಗಿರ್ಬೇಕು, ಪಾರಮಾರ್ಥದಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ಆನಂದಕ್ಕೆ ಹೆಂಗ್ ಕರ್ಕೊಂಡು ಹೋಗ್ತಾರೆ ನಮಗೆ. ಯಾಕಂದ್ರೆ ಈ ಮನಸ್ಸನ್ನ ಒಂದು ಬಹಳ ಸಮಸ್ಯೆ ಆಗ್ಬಿಡ್ತದೆ ಕೆಲವು ಸಲ. ತನ್ನ ದಾರಿಗೆ ತಾನು ಹೇಳ್ಕೊಂಡು ಹೋಗ್ತದ, ಅದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಮನಸ್ಸು ನಾನು ಅಲ್ಲ ಅನ್ಕೊಂಡ್ಬಿಟ್ಟೆ ಅಂದ್ರೆ ಮುಗ್ದ ಹೋಯ್ತಲ್ಲಪ್ಪ ಅಂತ ಹೇಳಿ ಜ್ಞಾನವನ್ನು ಹೇಳಿದ್ರಂತ. ಹಂಗಾಗಿ ಮನಸ್ಸನ್ನ ನಿಲ್ಸಕ್ ಹೋಗ್ಬೇಡ, ಅದು ನಿಲ್ತದ ಮನಸ್ಸು. ಯಾಕಂತಂದ್ರೆ ಅದು ವಾಯು ತತ್ವದಿಂದ ಉತ್ಪನ್ನ ಆಗ್ಯದ, ಆಕಾಶ ವಾಯುವಿನ ಒಂದು ತತ್ವದಿಂದ. ಯಾಕಂದ್ರ ಅದು ನಿಲ್ಲುವಂಥದ್ದೇನು, ಅದು ಸ್ವಾಭಾವಿಕವಾಗಿ ಚಂಚಲ ಅದೈತಪ್ಪ ಅದು ಮನಸ್ಸು. ಅದಕ್ಕ ಇದನ್ನ ನಿಗ್ರಹ ಮಾಡಬಹುದು. ಹೆಂಗಂದ್ರೆ ಯೋಗ ಅಭ್ಯಾಸದಿಂದ ಮನಸ್ಸನ್ನ ನಿಗ್ರಹ ಮಾಡಬಹುದು.
ಈ ಮನಸ್ಸನ್ನ ಹೆಂಗ್ ನಿಗ್ರಹ ಮಾಡ್ಬೋದು ಹೆಂಗ ಯೋಗ ಅಭ್ಯಾಸದಿಂದ ಮನಸ್ಸನ್ನ ನಿಗ್ರಹ ಮಾಡ್ಬೋದು. ಅದು ಪೂರ್ತಿ ಕೊನೆವರೆಗೂ ನಿಗ್ರಹ ಮಾಡ್ಬೇಕಂದ್ರೆ ಯಾವಾಗ ಮಾಡ್ತಾ ಹೋಗ್ತಿದೆ ಅವಾಗ ನಿಗ್ರಹ ಆಗ್ತದೆ. ಆದ್ರ ಈ ಮನಸ್ಸನ್ನ ಅರೆಕ್ಷಣ ತಡೆದು ನಿಲ್ಸಕ್ಕಾಗಂಗಿಲ್ಲ ಈ ಮನಸ್ಸನ್ನ. ಈ ಮನಸ್ಸನ್ನ ಅದನ್ನ ಒಂದ್ ತಡೆದು ನಿಲ್ಲಿಸ್ತೀನ್ರಿ ಅಂದ್ರೆ ಹಾಗಂಗಿಲ್ಲ ಈ ಮನಸ್ಸನ್ನ ತಡೆದು ನಿಲ್ಸಕ್. ಯಾಕಂದ್ರೆ ಅಷ್ಟೊಂದು ಬಲಾಢ್ಯ ಅದು. ಅವಾಗ ಅದಕ್ಕ ಹೇಳ್ತಾರೋ ಯಾವ ರೀತಿ ಅಂತಂದ್ರ ಈ ಒಂದು ಮರದ ಟೊಂಗೆಯನ್ನ ನಾವ್ ಹಿಂಗ ಹಿಡಿದಿರ್ತೀವಿ, ಕೈ ಸೋಲೋವರೆಗೂ ಹಿಡಿದಿರ್ತೀವಿ, ಕೈ ಸೋಲಾಕತ್ತ ಬಿಟ್ಬಿಡ್ತೀವಿ, ಮತ್ತೆ ತನ್ನ ಜಾಕ ಹೋಗಿ ನಿಲ್ಲುತ್ತದೆ. ಅದಕ್ಕೆ ಮನಸ್ಸನ್ನ ಅಲ್ಲಿ ನಾವು ನಿಲ್ಲಿಸ್ತೀವಿ ಅನ್ನಕ್ ಸಾಧ್ಯ ಇಲ್ಲಪ್ಪ. ಅದ್ ಯಾಕಂತಂದ್ರೆ ಪುನಃ ಮತ್ತೆ ಯೋಗಾಭ್ಯಾಸದಿಂದ ನಾವು ಮನಸ್ಸನ್ನ ಬಹಳಷ್ಟು ಒಂದು ಸಮಾಧಿ ಈ ಸ್ಥಿತಿಗೆ ತಗೊಂಡು ಹೋದಾಗ ಮನಸ್ಸನ್ನ ನಿರೋಧನ ಮಾಡಕ್ ಬರ್ತದ. ಆ ಟೈಮಲ್ಲಿ ಮನಸ್ಸು ಲಯ ಆದಂಗ ಆಗ್ತದಲ್ಲಿ. ಈ ಮೆಡಿಟೇಷನ್ ಮಾಡಾಗ ಅದ್ರ ಅನುಭವ ಬರ್ತದೆ. ಯಾಕಂದ್ರೆ ಸಂಪೂರ್ಣ ಎಲ್ಲ ಲಯ ಆಗ್ತದಲ್ಲಿ. ನಾನೇ ಆಗಿರ್ತೀನಿ ಇಲ್ಲ ಅಂತಿಲ್ಲ. ಯೋಗ ಮಾಡೋದಾಗ ಈ ಮೆಡಿಟೇಷನ್ ಬರ್ತದಲ್ಲ, ಮೆಡಿಟೇಷನ್ ಒಳಗ ಕೆಲವೊಂದು ನಮ್ಗ ಬರ್ತದೆ. ಪ್ರಾಣಾಯಾಮ ಮಾಡೋದ್ರಿಂದ ಆಗಿರ್ಬೋದು, ಯೋಗಗಳನ್ನ ಮಾಡೋದ್ರಿಂದ ಆಗಿರ್ಬೋದು. ಆದ್ರ ಅಲ್ಲಿ ಸಮಾಧಿ ಸ್ಥಿತಿ ಬರ್ತದ ಇಲ್ಲ ಅಂತಿಲ್ಲ. ಆದ್ರ ಏನಾಗ್ತದರ ಮನಸ್ಸನ್ನ ಅಲ್ಲಿ ನಾವು ಆ ಮನಸ್ಸು ಲಯ ಆಗಿರ್ತದ. ಆದ್ರೂ ಕೂಡ ಅದು ಹೆಂಗಾಗ್ತದಂದ್ರ ಅದು ಮತ್ತೆ ನಾವು ಅದರಿಂದ ಹೊರಗ್ ಬಂದಾಗ ಮತ್ತೆ ಮನಸ್ಸು ಏನಾಗ್ತದ ಪುನಃ ಚಂಚಲಾಗ್ಬಿಡ್ತದ. ಅದಕ್ಕೆ ಯಾಕೆ ಇಲ್ಲಿ ಯೋಗಗಳಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಅದರಲ್ಲಿ ಅಂತಂದ್ರೆ ಏನಂದ್ರ ಅಜ್ಞಾನ ಅಳಿಯಂಗಿಲ್ಲ ಅಲ್ಲಿ, ಅಜ್ಞಾನ ಹೋಗಂಗಿಲ್ಲ. ಅದು ಅಜ್ಞಾನ ಇರ್ತದಲ್ಲಿ. ಹಂಗಾಗ್ಬಿಟ್ಟು ನೀನ್ ಎಷ್ಟು ಮಾಡ್ತಿದಿ ಅಲ್ಲಿ ಏನಾಗ್ತದ ಅಂತಂದ್ರ ಮನಸ್ಸು ನಿಂತಂಗ ಆಗ್ತದ, ಮನಸ್ಸು ಏಕಾಗ್ರತೆಗೆ ಬಂದಂಗ ಆಗ್ತದ. ಮತ್ತೆ ನೀನ್ ಮಾಡೋದ್ ಬಿಟ್ಟಾಗ ಪುನಃ ಮತ್ತೆ ಚಂಚಲಾಗ್ಬಿಡ್ತದ ಮನಸ್ಸು. ಅದಕ್ಕ ಅದರಿಂದನೂ ಪ್ರಯೋಜನ ಇಲ್ಲ. ಎಷ್ಟು ಮಾಡಿದ್ರು ಕೂಡ ವ್ಯರ್ಥ ಅದು ಅದರಿಂದ ಏನ್ ಪ್ರಯೋಜನ ಇಲ್ಲ. ಅದಕ್ಕೆ ಮನಸ್ಸು ನಿಲ್ಸಕ್ ಹೋಗ್ಬೇಡ. ಅಂತಂದ್ರ ಮನಸ್ಸು ನಿಲ್ಲಿಸೋದ್ರಿಂದ ನನಗ್ ಮೋಕ್ಷ ಆತದಂತ ನೀನೇನಾದ್ರು ಅಂದ್ರ ನಿದ್ರೆಯಲ್ಲಿ ಎಲ್ಲರ ಮನಸ್ಸು ಇರಂಗಿಲ್ಲ, ಯಾರ ಮನಸ್ಸು ಇರಂಗಿಲ್ಲ ನಿದ್ರೆ. ಅಂದ್ರೆ ಎಲ್ಲರಿಗೂ ಮೋಕ್ಷ ಆಗ್ತದ ಅನ್ಬೇಕಾಯ್ತು, ಹೌದಿಲ್ಲ? ನಿದ್ರೆ ಒಳಗ್ ಮನಸ್ಸು ಐತೇನ? ಇಲ್ಲ, ಮನಸ್ಸು ಇರಂಗಿಲ್ಲ. ಅದಕ್ಕೆ ಇವತ್ತು ನಾವು ನಿದ್ರೆ ಒಳಗೆ ಯಾಕೆ ಆನಂದ ಅದೀವಿ ಅಂತಂದ್ರ ಮನಸ್ಸಿಲ್ಲ ಅಲ್ಲಿ. ಮನಸ್ಸು ಯಾವಾಗ ಬಂತ ಮುಗಿದೋಯ್ತು. ಏನ್ ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿ ಹೋಗಲೆ ಇಲ್ಲಿ ಹೋಗಲೆ, ಯಾವ್ದ್ರಿಂದ ಸುಖ ಐತಿ ಇದ್ರಿಂದ ಸುಖ ಐತೆ. ಈ ಒಂದು ಜಾಗ್ರದಲ್ಲಿ ಒಂದು ಸ್ವಪ್ನದಲ್ಲಿ ಇರ್ತದ. ಜಾಗ್ರದಲ್ಲಿ ಎಷ್ಟು ಗದ್ದಲಕ್ಕೆ ಹಾಕ್ಬಿಡ್ತದ್ರಿ ಇದು ಈ ಮನಸ್ಸು. ನಿದ್ರೆ ಎಲ್ಲ ಆನಂದವಾಗಿ ಇರ್ತದೆ. ಯಾಕಂದ್ರೆ ಈ ಮನಸ್ಸಿನ ಕಾಟ ಇರಂಗಿಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಮನಸ್ಸು ನಿಲ್ಲಿಸೋದ್ರಿಂದ ಮೋಕ್ಷ ಆಗ್ತದ ಅನ್ನೋದಾದ್ರ ನಿದ್ರೆಯಲ್ಲಿ ಮನಸ್ಸು ಇರಂಗಿಲ್ಲಲ್ಲ. ಆ ಮನಸ್ಸು ಯಾಕಂತಂದ್ರ ಎಲ್ಲರಿಗೆ ಮುಕ್ತಿಯಾಗ್ಯದ ಅನ್ಬೇಕಾಗ್ತದೆ. ಮನಸ್ಸು ಎಲ್ಲಿ ಅಡಗಿರ್ತದ? ಅಲ್ಲಿ ಇಂದ್ರಿಯಗಳು, ಮನಸ್ಸು ಇವೆಲ್ಲ ಅವಿದ್ಯೆಯಲ್ಲಿ ಅಡಗಿರ್ತಾವ. ಯಾಕಂತಂದ್ರ ಈ ಮನಸ್ಸು ಎಲ್ಲಿ ತನಗೆ ಕಾರಣವಾದಂತ ಈ ಮನಸ್ಸಿಗೆ ಕಾರಣವಾಗಿರುವಂತದ್ದು ಯಾವ್ದು? ಅವಿದ್ಯೆ. ಈ ಅವಿದ್ಯೆಯಲ್ಲಿ ಅದು ಅಡಗಿರ್ತದ. ಅಲ್ಲಿ ಏನು ಆ ಮನಸ್ಸನ್ನ ನಿಲ್ಲಿಸ್ಬೇಕು, ಲಯ ಮಾಡ್ಬೇಕಂತ ಯಾರನ್ನ ಪ್ರಯತ್ನ ಪಟ್ಟಿವೇನು ಮಲಗಾಗ ಈ ಮನಸ್ಸು ಇರಬಾರ್ದ್ರಿ, ಅದನ್ನ ನಿರೋಧಿಸ್ಬೇಕು, ಇದನ್ನ ಏಕಾಗ್ರತೆ ಮಾಡ್ಕೊಳ್ಬೇಕಂತ, ಇದನ್ನ ಹಿಂಗೆ ನಿರೋಧನ ಮಾಡ್ಬೇಕು ಅಂತ ಯಾರಾದ್ರೂ ಪ್ರಯತ್ನ ಮಾಡಿವೇನ ನಾವು? ಇಲ್ಲಲ್ಲ. ಅದೇ ರೀತಿ ಕೂಡ ಏನೊಂದು ಪ್ರಯತ್ನ ಇಲ್ಲದೆ ಅಲ್ಲಿ ಮನಸ್ಸು ನಿರೋಧ ಆಗ್ಬಿಡ್ತದೆ, ಎಲ್ಲಿ? ನಿದ್ರೆ ಒಳಗೆ. ಅದಕ್ಕ ಅಲ್ಲಿ ಮುಕ್ತಿ ಆಗ್ತದಂತ ಹೇಳ್ಬೇಕಾಗ್ತದೆ. ಒಂದ್ ವೇಳೆ ಮನಸ್ಸು ನಿಲ್ಲಿಸಿದಾಗೆ ನಮಗ್ ಮೋಕ್ಷ ಆಗ್ತದಂತ ಏನು ಆ ರೀತಿ ಏನಾದ್ರ ನಿನ್ನಲ್ಲಿ ಭಾವ ಇತ್ತಂತಂದ್ರ ನಿದ್ರೆ ಒಳಗ ಮನಸ್ಸಿರಂಗಿಲ್ಲ, ಎಲ್ಲರೂ ನಾವು ಮುಕ್ತರಾಗ್ಬಿಟ್ಟಿವಿ ಅಂತ ಹೇಳ್ಬೇಕಾಗ್ತದ. ಹಂಗ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಮನಸ್ಸನ್ನ ನಿರೋಧನ ಮಾಡಿದವ್ರು ಯಾರು? ಅದು ಯಾರು ಅಂದ್ರ ನಾನೇ. ಯಾಕಂತಂದ್ರ ಯಾಕಂದ್ರೆ ಮನಸ್ಸನ್ನ ನಿರೋಧನ ಮಾಡುವಂತಹ ನಾನು ಅನ್ನುವಂಥ ತನ್ನ ಅರಿವು ತನಗಿಲ್ಲ ಅಂತಂದ್ರ ಏನಾಯ್ತಲ್ಲಿ? ಅಜ್ಞಾನ ಇನ್ನೂ ಅಳದಿಲ್ಲ. ಅಳದಿಲ್ಲ ಅದು. ಯಾಕೆ ನಾನು ಯಾರದಿನ ಅಂತ ನನ್ಗೆ ಗೊತ್ತಾಗೋವರೆಗೂ ಅದು ಅಜ್ಞಾನ ಹೋಗಂಗಿಲ್ಲ ಅದು.
ನಾನು ಯಾರಾದ್ರೆ ಇದ್ದೀನಿ ಅಂತ ಗೊತ್ತಾಗೋವರೆಗೆ ಯಾವುದು ಹೋಗಂಗಿಲ್ಲ. ಇವು ತಮ್ಮ ಕೆಲಸ ತಾವು ಮಾಡ್ತಾವ, ಅಜ್ಞಾನದ ಏನ್ ಕಾರ್ಯ ಅದಾವ ತಮ್ಮ ಕೆಲಸ ತಾವು ಮಾಡ್ತಾವೆ. ಇದಕ್ಕೆ ಮುಖ್ಯವಾಗಿ ಯಾವುದು ಅಂತಂದ್ರೆ ನಾನು ಯಾರಿದ್ದೀನಿ ಅನ್ನುವಂಥದ್ದು ಒಂದು ಜ್ಞಾನನೇ ಆಗ್ಬೇಕಾಗ್ತದೆ. ಅದರಿಂದ ಮನಸ್ಸನ್ನ ನಿಲ್ಸಕ್ ಹೋಗ್ಬೇಡ. ಅದರಿಂದ ಉಪಯೋಗ ಇಲ್ಲ. ಉಪಯೋಗ ಇದ್ರೆ ಮಾಡ್ಬೋದಪ್ಪ, ಉಪಯೋಗ ಇಲ್ಲ ಅದರಿಂದ. ಅದಕ್ಕೆ ಈ ರೀತಿಯಾಗಿ ಮನಸ್ಸನ್ನ ನಿಲ್ಸೋದ್ರಿಂದ ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಮನಸ್ಸನ್ನ ನಿಲ್ಸಕ್ ಹೋಗ್ಬೇಡ, ಅದು ನಿಲ್ಲಂಗಿಲ್ಲ. ನಿಲ್ಲಕ್ಕೂ ಆಗಂಗಿಲ್ಲ. ಆ ಮನಸ್ಸು ಅಂದ್ರೆ ಏನು, ಅದು ಎಲ್ಲಿಂದ ಉತ್ಪನ್ನ ಆಯ್ತು, ಅದನ್ನ ನನಗೆ ಏನ್ ಮಾಡ್ತದ, ಆ ಮನಸ್ಸನ್ನ ತಿಳಿಯುವಂಥವ್ನು ಯಾರು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡಾಗ ಗೊತ್ತಾಗ್ತದೆ. ಅವಾಗ ಗೊತ್ತಾಗ್ತದೆ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅಂತ ಯಾವಾಗ ವಿವೇಕ ಆಗ್ತದ. ಆವಾಗ ನಿನಗ ವಿಷಯಾದಿ ದೋಷ ದರ್ಶನ ಆಯ್ತು ಅಂದಾಗ ಜಗತ್ತು ಸತ್ಯ ಅದೋ ಮಿಥ್ಯ ಅದಂತ ತಿಳಿಯೋದ್ರಿಂದ, ಸತ್ಯ ಇರುವಂತ ವಸ್ತು ಯಾವುದಂತ ತಿಳಿಯೋದ್ರಿಂದ ಅವಾಗ ಮನಸ್ಸು ಆಟೋಮೆಟಿಕ್ ಕೂತ್ಕೊಂಡ್ಬಿಡ್ತದ. ಅಂಚಾಗ್ತಾಕೂತ ಓಹೋ ಹಿಂಗೈತೇನ, ನಾ ಬ್ಯಾರೆ ತಿಳ್ಕೊಂಡ್ಬಿಟ್ಟಿದ್ದೆ ಅಂತದ. ಯಾಕೆ ಇವತ್ತು ನಮ್ ಚಡ್ಪಡಿಕೆ ಆಗ್ಯದಪ್ಪ ಅಂದ್ರ ಜನ್ಮ ಜನ್ಮಾಂತರದಲ್ಲಿ ಯಾವಾಗ ಹುಟ್ಟಿ ಬಂದಿದೀವಿ ಅಲ್ಲಿಂದನೂ ಹೊರಮುಖ ಆಗ್ಬಿಟ್ಟಂತ ಮನಸ್ಸು ಅಷ್ಟು ಬೇಗ ಒಳಗ್ ತಗೊಳಕ್ ಆಗಂಗಿಲ್ಲ. ನೋಡ್ರಿ, ಒಂದು ಗುಂಡು ಮ್ಯಾಲಿಂದ ಕೆಳಗ್ ಹಾಕಿದಾಗ ಒಂದೇ ಕ್ಷಣದಲ್ಲಿ ಕೆಳಗ್ ಬಿದ್ದು ಬಿಡ್ತದ ಅದು. ಅದನ್ನ ಮ್ಯಾಲ ತಗೊಳ್ರಿ ನೋಡೋಣ ಎಷ್ಟು ಈಜಿ ಬರ್ತದ ಅನ್ನೋದು ಗುಂಡು ಮ್ಯಾಲ. ಅದ್ರಂಗ ಈ ಮನಸ್ಸು ಅನ್ನುವಂಥದ್ದು ಹೊರಮುಖ ಆಗ್ಬಿಟ್ಟದ, ಅದನ್ನ ಒಳಗಡೆ ತಗೊಳ್ಳೋದು ಕಷ್ಟ. ತಗೊಂಡ್ರೆ ಬಹಳ ಅದ್ಭುತ. ಯಾಕೆ ಇವತ್ತು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಅಂತಂದ್ರೆ ಹೇಳ್ತೀವಲ್ಲ, ಈಗ ಒಂದು ಕೆಲವು ವಿಷಯಗಳಲ್ಲಿ ಬಂದಿದೆ, ಈ ಶರೀರದಾಗ ಎಲ್ಲ ಸುದೃಢವಾಗಿ ಕೆಲಸ ಮಾಡಕತ್ತಾವ ನರಗಳು, ಈ ಮಾಂಸ ಆಗಿರ್ಬೋದು, ಒಳಗಡೆ ಇರುವಂತ ನರಗಳಾಗಿರ್ಬಹುದು, ಪ್ರಾಣ ಅಪಾನ ವ್ಯಾನ ಉದಾನ ಇವೆಲ್ಲ ನೀಟಾಗಿ ಕೆಲಸ ಮಾಡಕತ್ತೇವಂತ ನಾವು ಆರಾಮಾಗಿದ್ದೀವಿ, ಯಾವ್ದು ಚಿಂತಿಲ್ಲ ಶರೀರಕ್ಕೆ. ಅದ್ರಾಗ ಒಂದು ಚೂರು ಏನಾರ ವ್ಯತ್ಯಾಸ ಆಗಿ ಒಂದು ನರನೇ ಒಂದ್ ಸ್ವಲ್ಪ ಹೊಲಗಾಡ್ಲಿ ನೋಡ್ರಿ, ಇಷ್ಟೆಲ್ಲ ನರಗಳು ಅದಾವಲ್ಲ ಶರೀರದಾಗ, ಒಂದ್ ಸ್ವಲ್ಪ ತನ್ನ ಜಾಗ ಬಿಟ್ಟು ಕಡೆಯಕ್ ಬರ್ಲಿ ಸಮಾಧಾನದಿಂದ ಇರ್ತೀವಿ ಅಂದ್ರೆ ಒಂದ್ ಹೆಜ್ಜೆ ಮುಂದಿಡಕ್ ಬರಂಗಿಲ್ಲ ನಮಗ. ಅಷ್ಟೊಂದು ನೋವು ಕೊಡ್ತದಂದಾಗ ಈ ಮನಸ್ಸು ತನ್ನ ಜಾಗವನ್ನು ಬಿಟ್ಟು ಹೊರಮುಖನೇ ಹೋಗ್ಬಿಟ್ಟದಂತಂದಾಗ ನಾವ್ ಯಾವಾಗ ಸಮಾಧಾನ ಇರ್ತೀವಿ? ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅನುವಿನಿಂದ ತಗೊಳ್ಬೇಕಾಯ್ತು, ಒಂದು ಅನುವಿನಿಂದ. ಅದಕ್ಕ ಈ ಮನಸ್ಸನ್ನ ತಿಳಿಯುವಂಥವ್ನು ಯಾರನ್ನುವಂತ ತಿಳ್ಕೊಂಡ್ಬಿಟ್ರೆ ಮುಗದವಾಯ್ತು. ಆ ಮನಸ್ಸು ನಿನಗೆ ಅನ್ಯನೇ ಅದ. ಆ ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ನಿನಗೆ ಸಾಧನ ಅನ್ಯ ಅದಾವಪ್ಪ, ನೀನ್ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ಮನಸ್ಸನ್ನ ತಿಳಿಯುವಂಥವ್ನು ಯಾರು, ನಾನು ಅನ್ನುವಂಥ ಜ್ಞಾನ ಅಲ್ಲಿ ಆಗ್ಬಿಟ್ಟಾಗ ನಿನಗ ಗೊತ್ತಾಗ್ತದೆ. ಅದಕ್ಕೆ ಇದು ಸುಮ್ಮನೆ ಏನು ತಿಳ್ಕೊಳ್ಳಾರ್ದ, ನನಗೆ ಯಾರು ಇದ್ದೀನಿ ಅಂತ ಇದು ಯಾವ್ದು ತಿಳ್ಕೊಳ್ಳಾರ್ದ ನಾನು ಇದನ್ ಮಾಡಿದೆ ಅದನ್ನ ಮಾಡಿದೆ ಮನಸ್ಸನ್ನು ನಿಲ್ಸಕ್ ಹೋದೆ ಅಂದ್ರೆ ಅದರಿಂದ ಯಾವ್ದು ಲಾಭ ಇಲ್ಲ. ಅದಕ್ಕೆ ಹೇಳ್ತಾರ ಧನವನ್ನೀಗಿರಬೇಡ, ಮತ್ ರೊಕ್ಕ ಬಿಟ್ಟೆ ರೂಪಾಯಿ ಬಿಟ್ಟೆ ಎಲ್ಲವನ್ನ ಬಿಟ್ಟೆ, ಇದರಿಂದ ಮೋಕ್ಷ ಆಗಂಗಿಲ್ಲ. ರೊಕ್ಕ ಬಿಟ್ಟಿನ ರೂಪಾಯಿ ಬಿಟ್ಟಿದ್ದೀನಿ, ನಾನು ಎಲ್ಲವನ್ನ ಬಿಟ್ಟು ಹೋಗಿದ್ದೀನಿ ಅನ್ನುವಂಥದ್ರಿಂದ ಮೋಕ್ಷ ಆಗಂಗಿಲ್ಲ. ಇಲ್ಲಿ ಕೂಡ ಹೇಳ್ತಾರೆ, ಯಾಕಂದ್ರ ನೀನು ಆ ಧನಕ್ಕ ಇಲ್ಲಿ ಕೆಲವು ಹೇಳ್ತಾರಲ್ಲ, ಹೆಣ್ಣು ಮಾಯ ಅಲ್ಲ, ಒಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಅಲ್ಲ, ನಿನ್ನ ಮನದ ಮುಂದನ ಆಸೆ ಮಾಯ ಕಣಬೇಶ್ವರ ಅಂತ ಹೇಳ್ದು. ಯಾಕಂತಂದ್ರ ಅವು ಏನು ಮಾಡಿಲ್ಲ ಧನದಿಂದ. ಯಾಕಂದ್ರ ಈ ಧನದಿಂದ ಮುಕ್ತಿ ಆಗ್ತದ ಅಂತ ಅನ್ನೋದಾದ್ರ ಅದಕ್ಕೆ ಧನವನ್ನೀಗಿರಬೇಡ ಅಂತ ಹೇಳಿದ್ರೆ, ಯಾಕಂದ್ರೆ ಧನ ನನ್ನ ಹತ್ರ ಐತಿಪ್ಪ, ದುಡ್ಡು ಐತಿಪ್ಪ, ನನಗ್ ಮೋಕ್ಷ ಆಗಂಗಿಲ್ಲ ಅಂತ ಅನ್ಕೊಳ್ಬೇಡ, ಅದನ್ನ ಬಿಟ್ಟು ಹೋಗ್ಬೇಡ. ಅದರಿಂದಾನೇ ನೀನು ಮೋಕ್ಷ ಆಗಂಗಿಲ್ಲ. ನೀ ಬಿಟ್ಟು ಎಲ್ಲಾದ್ರೂ ಹೋಗ ಅದರಿಂದ ಮೋಕ್ಷ ಆಗ್ತದೆ ಅಂದ್ರೆ ಮೋಕ್ಷ ಆಗಂಗಿಲ್ಲ ಅದರಿಂದಾನು. ಅದಕ್ಕೆ ಅವ್ರು ಹೇಳ್ತಾರ ಅದರಿಂದ, ಯಾಕಂದ್ರೆ ಭೂಮಿಯಲ್ಲಿ ಬೆಳ್ಳಿ ಬಂಗಾರ ಎಲ್ಲಾನು ಈ ಬಂಗಾರ ಎಲ್ಲದ ಭೂಮಿಯಲ್ಲೇ ಅದ. ಪ್ರತಿ ಒಂದು ಏನು ತಾಮ್ರ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಇವೆಲ್ಲ ಮತ್ತೇನದ ಗಣಿಗಳೇ ಅದಾವ. ಇಂಥ ಒಂದು ಈ ಸಮುದ್ರದಲ್ಲಿ ಮುತ್ತು ರತ್ನ ಎಲ್ಲ ಸಿಗ್ತಾವ. ಇವಕ್ಕೆಲ್ಲ ಮುಕ್ತಿ ಆಗ್ತಾವ ಅಂತ ಹೇಳ್ಬೇಕಾಗ್ತದ ಹಂಗಂದ್ರ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಬೆಳ್ಳಿ ಬಂಗಾರವನ್ನ ಯಾವುದು ಅಂತಂದ್ರ ಹೇಳ್ತಾರ, ಅದ್ರ ಮೇಲೆ ಇರುವಂತ ಆಸೆಯನ್ನ ಬಿಟ್ಕೊ. ಅದ್ರ ಧನವನ್ನ ಬಿಟ್ಟಿದ್ದೀನಿ, ನಾನು ಎಲ್ಲವನ್ನ ಸಂಪತ್ತನ್ನ ಬಿಟ್ಟಿದ್ದೀನಿ ಅಂತ ಇಲ್ಲಿ ಧನವನ್ನೀಗಿರಬೇಡ, ಬಿಟ್ಟು ಹೋಗುವಂಥದ್ದು ಯೋಗ್ಯ ಅಲ್ಲ, ನಿನಗೆ ಪ್ರಯೋಜನ ಅಲ್ಲ. ಯಾಕಂತಂದ್ರ ಇಲ್ಲಿ ಹಲವಾರು ರೀತಿಯಿಂದ ಹೇಳ್ತಾರ ಅವರು. ಅದರಿಂದ ಕೂಡ ನಿನಗೆ ಏನು ಉಪಯೋಗ ಇಲ್ಲ. ಅದಕ್ಕೆ ನನ್ನ ಧನವನ್ನೀಗಿರಬೇಡ, ಮನೆ ಮಾರು ದೊರೆದು.
ಮನೆ ಬಿಟ್ಕೇಸಿ ಅಡವಿಗೆ ಹೋದೆ. ನಮಗ ನಿಜವಾಗಿ ಕೆಲವು ಸಲ ಅನಿಸ್ತಿತ್ತು, ಮುಂಚೆ ಏನ್ ಅನಿಸ್ತಿತ್ತು, ಇಲ್ಲ ಈ ಸಾಧನೆ ಮಾಡ್ಬೇಕಾದ್ರೆ ಮನಿ ಪನಿ ಬಿಟ್ಟ ಹೋಗ್ಬೇಕೇನ್ರಿ, ಎಲ್ಲಾದ್ರೂ ಹೋಗಿ ಒಂದು ಗವಿ ಒಳಗ್ ಕೂತ್ಕೊಂಡು ತಪಸ್ ಮಾಡ್ಬೇಕೇನ್ರಿ ಅಂತ ಕೆಲವು ಸಲ ಅನಿಸ್ತಿರ್ತಾವ. ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂಥರ ಅನಿಸ್ತಿರ್ತಾವಲ್ಲ. ಇದಕ್ಕೆ ಉತ್ತರ ಹೇಳ್ತಾರ ನೋಡ್ರಿ. ಯಾಕಂದ್ರ ಮನೆ ಮಾರು ದೊರೆದು ವನವಾಸ ಬೇಡ ತನಗಿನಿತ್ತು ತತ್ವಜ್ಞ. ಯಾಕ ಮನೆ ಮಾರು ದೊರೆದು ಎಲ್ಲೋ ಹೋಗ್ಬಿಟ್ಟು ಮನೆ ಬಿಟ್ಟು ಮಾರ್ಬಿಟ್ಟು ನನ್ನ ಆಗ್ಲೇ ಹೇಳುವಂತ ವಿಚಾರ ಇದೇ ಇತ್ತು. ಯಾಕಂದ್ರ ಆ ಗಂಡ ಹೋಗಿ ನಾನು ಎಲ್ಲೋ ಒಂದು ಕಾಶಿ ಅಂತಲ್ಲಿ ಹೋಗಿ ನಾನು ಸಾಧನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ. ಅಲ್ಲಿ ಸಾಧುಗಳು ಮಧ್ಯೆ ಕೂತ್ಕೊಂಡ ಸುಮಾರು ವರ್ಷ ಅಲ್ಲೇ ಇದ್ದುಕೊಂಡ. ಆದ್ರ ಬಂದ ಹಿಂಗೆ ಒಂದು ಊರ್ ಜಾತ್ರೆ ಇತ್ತು, ಅವ್ರ ಊರ ಹತ್ರ ಜಾತ್ರೆ ಇತ್ತು. ಅಲ್ಲಿ ಸಾಧು ವೇಷ ತೊಟ್ಕೊಂಡಿದ್ದ, ದಾಡಿ ಅವೆಲ್ಲ ಬಂದಿದ್ವು. ಒಂದು ಬೆಡ್ಶೀಟ್ ಹಾಕೊಂಡ್ ಕೇಸ್ ಕೂತ್ಕೊಂಡಿದ್ದ. ಎಲ್ಲರ ಒಂದು ಭಿಕ್ಷೆಗಾರ ಸಾಧುಗಳು ಕೂತಿರ್ತಾರಲ್ಲ ಅಲ್ಲಿ ಕೂತ್ಕೊಂಡಿದ್ದ. ಒಬ್ಬ ಹೆಣ್ಮಗಳು ತಲೆ ತುಂಬಾ ಶರಗ ಹಾಕೊಂಡ್ ಹಿಂಗ್ ಬರ್ತಾ ಇದ್ರು. ಏ ಅಮ್ಮ ಬಾ ಇಲ್ಲಿ ಬಾ ಅಂತಂದ. ಯಾಕಂದ್ರೆ ವಯಸ್ಸಾಗಿತ್ತು, ಬಹಳ ವರ್ಷದಿಂದ ಬಿಟ್ಟಿದ್ದ. ಆ ಅಮ್ಮನ ಗೊತ್ತಿತ್ತ ಹಿಡಿಲಿಲ್ಲ. ಇಂಥ ಊರಾಗ ಇಂಥ ಲಕ್ಷ್ಮಮ್ಮ ಅಂತ ಒಬ್ರು ಹೆಣ್ಮಗಳು, ಅವ್ರ ಮನೆ ಮಕ್ಳು ಹೆಂಗದಾರ, ಅಕ್ಕಿ ಹೆಂಗದಾಳ, ಏನೇನ್ ಬೆಳೆಯಕತ್ತಾರ ಅಂತ ಎಲ್ಲ ಡಿಟೇಲ್ ಆಗಿ ಕೇಳ್ದ. ಈ ಅಪ್ಪ ನನ್ನ ಮನೇದ್ ಕೇಳಕತ್ತಾನಲ್ಲ, ಈತ ಯಾರು ಅಂತ ತಿರ್ಗ ಹಿಂಗ ನೋಡಿದ್ಲ. ಆಕಿನ ಗಂಡನೇ ಇದ್ದ. ಅದಕ್ಕೆ ಶಾಣೆ, ನೀನ್ ಇಷ್ಟು ವರ್ಷ ಹೋಗಿ ಅಲ್ಲಿಗೆ ಇರ್ಬೇಕಾಗಿತ್ತ, ನೀನು ಏನ್ ಸಾಧನೆ ಮಾಡಿದಿ ನೀನು? ಮನಸ್ಸಿನಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡು ನೀನು ಇಷ್ಟೆಲ್ಲ ವಿಷಯಗಳು ಇಟ್ಕೊಂಡಿದಿ, ಇನ್ನೂ ಬಿಟ್ಟಿಲ್ಲ ಅಂತಂದ್ರ ನೀನ್ ಏನ್ ಸಾಧನೆ ಮಾಡಿದಿ ನೀನು ಅಂತ ಕೇಳಿದ್ರಂತ. ಯಾರಮ್ಮ ನೀನಂತ. ನಾನೇನ್ ಬ್ಯಾರೆ ಏನಲ್ಲ, ನೀನ್ ಹೇಳ್ತೀನಿ ಅದೀನಿ ತಗೋ, ನೀ ಹೋಗಾಗ ಇದು ನಿಂಗೆ ಇತ್ತು ನಿನ್ ಮನಸ್ಸು, ಈಗ ಬಂದಾಗನು ಹಿಂಗೆ ಐತಲ್ಲ, ನೀನೇನ್ ಸಾಧನೆ ಮಾಡಿದಿ ಅಂತ ಕೇಳಿದ್ಳಂತ. ಅದಕ್ಕ ಎಲ್ಲೋ ಒಂದು ಮನಿ ಬಿಟ್ಟು ಮಾರ್ಬಿಟ್ಟು ನಾವೆಲ್ಲಿ, ಅದಕ್ಕೆ ಮನದಲ್ಲಿ ನೆನವ ಹೋಗಿ ಮಹಾದೇವನೇ ಅಂತು ಮನೇನು ಮಠವೇನು ಎಲ್ಲ ಭ್ರಾಂತಿ. ಅದು ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅನ್ನುವಂಥದ್ದು. ಯಾಕಂತಂದ್ರ ಏನ್ ಹೇಳ್ತಾರ, ಅಡವಿಗೆ ಹೋದೆ, ಬೆಟ್ಟಕ್ಕೆ ಹೋದೆ, ಗುಹೆಗಳಲ್ಲಿ ಹೋದೆ, ನಾನು ಅಲ್ಲಿ ವಾಸ ಮಾಡಿದೆ, ಇಲ್ಲಿ ವಾಸ ಮಾಡಿದೆ, ಕಂದ ಮೂಲಾದಿಗಳನ್ನ ತಿಂದು ಗೆಡ್ಡೆ ಗೆಣಸುಗಳನ್ನ ತಿಂದು ಆ ರೀತಿ ಹೋದಾಗ ನನಗೆ ಮೋಕ್ಷ ಆಗ್ತಂತ ಅನ್ಕೋಬೇಡ. ಯಾಕಂದ್ರ ಬೇಕಾದಷ್ಟು ಕಾಡಿನೊಳಗ ಪ್ರಾಣಿ ಪಕ್ಷಿಗಳು ಅದಾವ ನೋಡು. ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅದಾವ, ಅವಕ್ಕೂ ಮುಕ್ತಿ ಆಗ್ತದ ಅನ್ಬೇಕಾಗ್ತದ. ನೀನು ಹಂಗೇನಾರ ಮಾಡಿದೆ ಅಂದ್ರ ಗುಹೆದಲ್ಲಿ ಕಾಡಿನಲ್ಲಿ ಅಲ್ಲಿ ಹೋಗಿ ನಾವು ಇದು ಮಾಡಿದಾಗ ಬಿಟ್ಟಾಗ ನಮಗ್ ಮೋಕ್ಷ ಆಗ್ತದಂತ ಅನ್ನುವಂಥ ಭಾವನೆ ನಿಗಿದ್ರ, ಕಾಡಿನಲ್ಲಿ ಮತ್ತೆ ಗುಹೆಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಇರ್ತಾವ, ಅವಕ್ಕೂ ಮೋಕ್ಷ ಆಗ್ತದಂತ ಅನ್ಬೇಕಾಗ್ತದ. ಹಂಗನ್ನಕ್ ಬರಂಗಿಲ್ಲ. ಹಂಗಾಗಿ ಮನೆ ಮಾರು ದೊರೆದು ವನವಾಸ ಬೇಡ ತನಗಿನಿತು ತತ್ವಜ್ಞಾನ ಸಂಜನಿಸಲ್ಲ. ನೋಡ್ರಿ, ಅದಕ್ಕ ಏನಾಗ್ತದ, ನಿನ್ನನ್ನ ನೀನು ತತ್ವಜ್ಞಾನವನ್ನ, ಯಾಕಂದ್ರೆ ಈ ಜ್ಞಾನವನ್ನ ಆಶ್ರಯ ಮಾಡು, ಸದ್ಗುರುಗಳಿಗೆ ಶರಣಾಗತನಾಗು. ನಾನು ಯಾರಿದ್ದೀನಿ ಅಂತ ನಿನ್ನ ನಿಜವನ್ನ ನೀ ತಿಳ್ಕೊಳ್ತಾ ಹೋದಾಗ ನಿನಗೇನಾಗ್ತಂದ್ರ ತತ್ವಜ್ಞಾನ ಅಳವಡ್ತದ, ಜ್ಞಾನ ನಿನಗಾಗ್ತದ. ಅದಕ್ಕ ಇಲ್ಲಿ ಯಾವಾಗ ನಿನಗೆ ಜ್ಞಾನ ನೋಡ್ರಿ, ಎಷ್ಟು ಒಂದು ಕೆಲವು ಕತ್ತಿ ಇದರಲ್ಲಿ ಬರ್ತದೆ, ಕೆಲವೊಂದು ವಿಚಾರಗಳಲ್ಲಿ ಬರ್ತದ. ವಿಶ್ವಾಮಿತ್ರ ವಸಿಷ್ಠ ಗುರುಗಳದ್ದು ಬರ್ತದ. ಯಾಕಂತಂದ್ರ ಆತ ತನ್ನ ಒಂದು ಯಜ್ಞಗಳನ್ನ ಮಾಡಿ 60 ವರ್ಷ ತಪಸ್ ಮಾಡಿದಾನಂತ ವಿಶ್ವಾಮಿತ್ರ. ಅವಾಗ ವಸಿಷ್ಠ ಗುರುಗಳನ್ನ ಯಜ್ಞಕ್ಕೆ ಕರೆಸಿ ಬಿಟ್ಟಾಗ ಏನಾಗ್ತದಂದ್ರ, ವಸಿಷ್ಠರನ್ನ ಯಜ್ಞಕ್ಕೆ ಕರೆಸ್ಬಿಟ್ಟು ದಕ್ಷಿಣ ಕೊಡ್ಬೇಕಲ್ಲ ಹೋಗಾಗ, ಅವಾಗ 10,000 ವರ್ಷ ತಪಸ್ ಮಾಡಿದ ಫಲ ನಿನಗೆ ಕೊಡ್ತೀನಪ್ಪ ಅಂತ ವಿಶ್ವಾಮಿತ್ರ ಹೇಳ್ತಾನಂತ. ಹೇಳಿದಾಗ ಆತಗ ಹೌದಾ ಅಂತ ಅನ್ಕೋ. ಯಾಕಂದ್ರೆ ವಸಿಷ್ಠರು ಅವರು ಬ್ರಹ್ಮ ಋಷಿ ಅವರು. ಆಯ್ತು ಅಂತ ಅಂದ್ಕೊಂಡು ಅವ್ರು ಹೋದ್ರು. ಆದ್ರೆ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಕೊರಗ್ತಾ ಇತ್ತು, ಇವರು ವಿಶ್ವಾಮಿತ್ರ ನನಗ 10,000 ವರ್ಷದ ಒಂದು ತಪಸ್ಸಿನ ಫಲ ನನಗೆ ಕೊಟ್ಟಿದ್ದಾನ, ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ ಎಲ್ರ ಮುಂದೆ ಹೇಳ್ಕೊಂಡ್ ತಿರ್ಗಾಡ್ತಾನೆ, ಒಂದ್ಸಲ ಹಂಗಸತನೇ ಈತ. ಅದಕ್ಕ ಏನಾದ್ರು ನಾನು ಮಾಡಿ ಅದಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಆತ ಏನ್ ಮಾಡಿದ, ತಾನು ಒಂದಷ್ಟು ಇದು ಇಟ್ಕೊಂಡು ಪೂಜೆಗಳನ್ನ ಇಟ್ಕೊಂಡು ಅದಕ್ಕೆ ಕರೆಸಿದ್ರು, ಕಾರ್ಯಕ್ರಮ ಇಟ್ಕೊಂಡು ಕರೆಸಿ ಹೋಗ್ಬೇಕಾದಾಗ ದಕ್ಷಿಣ ಕೊಡ್ಬೇಕಲ್ಲ. ಅವಾಗ ಆತ ಅಂದ, ನಾನು ಆತ್ಮ ವಿವೇಕ, ಯಾಕಂದ್ರ ಅದನ್ನ ಆತ್ಮ ಅನಾತ್ಮ ವಿವೇಕ ಮಾಡುವಂತ ಒಂದು ಜ್ಞಾನ ಏನಿರ್ತ, ಆ ಜ್ಞಾನದಲ್ಲಿ 1 ನಿಮಿಷದ ಫಲ ನಿನಗೆ ಕೊಡ್ತೀನಿ ಅಂತಂದಾತ. ಅಂದತ, ನನಗೇನ ಅವಮಾನ ಮಾಡಾಕತ್ತೀಯಪ್ಪ,
ನಾನು 10,000 ತಪಸ್ಸಿನ ಫಲ ನಿನಗೆ ಕೊಟ್ಟಿದ್ದೀನಿ, ನೀನು ಜ್ಞಾನದಲ್ಲಿ 1 ನಿಮಿಷದ ಫಲ ನಾನು ಕೊಡ್ತೀನಿ ಅಂತೀಯ. ಅದಕ್ಕೆ ನೀನು ಯಾರ್ಯಾರಿಗೆ ಈ ಜ್ಞಾನದಲ್ಲಿ ಏನೈತೆ ಅಂತ ನೀನು ಯಾರ್ಯಾರಿಗೆ ಕೇಳ್ಕೊಂಡು ಬರ್ತಿದ್ದಿ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ ಆತ ಆದಿಶೇಷನ ಬಳಿ ಬರ್ತಾನ. ಬಂದಾಗ ಆದಿಶೇಷ ಹೇಳ್ತಾನ, ನೋಡು ನಾನು 10,000 ವರ್ಷ ತಪಸ್ಸಿನ ಫಲ ನಾನು ಕೊಟ್ಟಿದ್ದೀನಿ, ಆದ್ರೆ ವಸಿಷ್ಠರು ಜ್ಞಾನದ ಒಂದು ನಿಮಿಷದ ಫಲ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರ. ಇದು ಸರಿನಾ? ಬರ್ರಿ ನೀವು ಬಂದು ಹೇಳಬರ್ರಿ ಅಂತ ಹೇಳತ್ತಾನ. ಇಲ್ಲ, ನಾನು ಈ ಭೂಮಿಯನ್ನು ಒತ್ಕೊಂಡು ನಿಂತಿದ್ದೀನಿ, ನನಗೆ ಬರಕ್ ಆಗಂಗಿಲ್ಲಪ್ಪ, ಇದನ್ನ ನೀ ಒತ್ಕೋಬೇಕಾದ್ರ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ಆಗಂಗಿಲ್ಲ, ಬೇರೆ ಏನಾದ್ರು ವ್ಯವಸ್ಥೆ ಮಾಡು ಅಂತಂದ್ರೆ, ಇಲ್ಲ ಅದನ್ನ ಯಾರು ಒತ್ಕೊಂಡಿದ್ರಕ್ ಸಾಧ್ಯ ಅದ ಅಂತದನ್ನ ಅಂದಾಗ ಅದೇ ಮಾತು ವಸಿಷ್ಠಿಗೆ ಹೇಳಿದ್ರೆ ಅವ್ರ ಕೈಯಾಗ ಒಂದು ಯೋಗ ದಂಡ ಇತ್ತಂತ. ಇದ್ ನೋಡಿ ಇದ್ರ ಮೇಲೆ ಇದನ್ನ ಇಟ್ಟು ಬಿಡು ಅಂತ ಹೇಳಿ ಆ ಭೂಮಿಯನ್ನ ಅದ್ರ ಮೇಲೆ ಹಿಡಿಸಿದ. ಯಾಕಂದ್ರೆ ಅಷ್ಟೊಂದು ಆ ಜ್ಞಾನದಲ್ಲಿ ಶಕ್ತಿ ಐತಿ ಅನ್ನುವಂಥ ವಿಚಾರದಲ್ಲಿ ಇದನ್ನ ಹೇಳ್ಕೊಂಡು ಬರ್ತಾರೆ. ಹಂಗಾಗಿ ಆತ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ನಾನು ಯಾರಿದ್ದೀನಿ ಅನ್ನುವಂಥದ್ದು ಈ ನಿಜವನ್ನ ನೀನ್ ತಿಳ್ಕೊಳ್ತಾ ತತ್ವಜ್ಞಾನವನ್ನ ಆಶ್ರಯ ಮಾಡು. ಈ ರೀತಿ ನಿನಗೊಂದು ಸ್ವಲ್ಪ ಜ್ಞಾನ ಆಯ್ತು ಅಂತಂದಾಗ ನಿನ್ನ ಸಕಲ ಪಾಪಗಳು ನಾಶ ಆಗ್ಬಿಡ್ತಾವ. ನೋಡ್ರಿ, ಏನ್ ಸಕಲ ಪಾಪಗಳೇನದಾವ, ಈ ದೇಹ ಮೊದಲು ಮಾಡ್ಕೊಂಡು ಏನದಾವ ಅನಾತ್ಮ ವರ್ಗ ಏನ್ ಮೊದಲು ಮಾಡಿದಂತ ಒಂದು ಸಂಚಿತ ಕರ್ಮದ್ದಾಗಿರೋದು ಪಾಪ ಪುಣ್ಯ, ಈ ಶರೀರ ಅಜ್ಞಾನ ಎಲ್ಲ ನಾಶ ನಿವೃತ್ತಿ ಆಗ್ಬಿಡ್ತದ. ಅದಕ್ಕೆ ಸಕಲ ಪಾಪಗಳ ನಾಶ ಮಾಡ್ತದ. ಹಂಗಾಗಿ ನಿನಗ ಏನಂತಂದ್ರ ಸಕಲ ದುಃಖಗಳಿಂದ, ಯಾಕಂದ್ರೆ ಈ ದೇಹಾತ್ಮ ಬುದ್ಧಿಯಿಂದ ಹಿಡ್ಕೊಂಡು ಎಲ್ಲವೂ ನಾಶ ಆಗ್ತಾವ, ಅಜ್ಞಾನ ಕೂಡ ನಾಶ ಆಗ್ತದ. ಈ ರೀತಿ ನಿನಗ, ಯಾಕಂದ್ರ ಯಾವಾಗ ನಿನ್ನನ್ನ ನೀ ಮರ್ತ್ಕೊಂಡಿಯಲ್ಲ ಅದು ದೊಡ್ಡ ಪಾಪ. ಅದು ಪಾಪ ಅಂದ್ರೆ ನಾವ್ ಯಾರಿಗೇನು ಓಡುದು ಮಾಡಿದಂತ ಪಾಪ ಅಲ್ಲ. ಯಾವಾಗ ನನ್ನನ್ನ ನಾನು ಮರ್ತಿದ್ದೀನಿ, ನಿನ್ನನ್ನ ನೀ ಮರ್ತಿಯಲ್ಲ ಅದು ದೊಡ್ಡ ಪಾಪ. ನಿನ್ನನ್ನೇ ನೀ ಮರ್ತ್ಕೊಂಡದ್ದೇ ದೊಡ್ಡ ಪಾಪ, ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಅದಕ್ಕ ಅಂಥ ಒಂದು ಏನು ನಿನ್ನನ್ನೇ ನೀವು ಮರ್ತ್ಕೊಂಡಂಥದ್ದು ಆ ಪಾಪ ಕೂಡ ಎಲ್ಲ ನಿವೃತ್ತಿ ಆಗ್ತದ. ಅಜ್ಞಾನದ ಒಂದು ಬಂಧ ನಿವೃತ್ತಿ ಆಗ್ತದಪ್ಪ. ಅದಕ್ಕ ತನ್ನಂತಾನು ಯಾವಾಗ ಅರಿತಾನ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಜಗತ್ತಿನೊಳಗ ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲೇನ್ ಹೇಳ್ತಾರ, ವನವಾಸ ಬಿಡದ ತನಗಿನಿತ ತತ್ವಜ್ಞಾನ ಸಂಜನಿಸಲ್ ಆಗ ಅವೆಲ್ಲವನ್ನು ಕೆಡಿಪುದರಿಂದ ಏನೇನು ಅಜ್ಞಾನದ ಕಾರ್ಯಗಳಾದ ವಿದ್ಯೆಯ ಕಾರ್ಯ ಏನದವೆಲ್ಲ ಸುಟ್ಟು ಹೋಗ್ಬಿಡ್ತಾವ ನೋಡ. ಅವಾಗ ನೀನೇನ್ ಆಗ್ತಿದಿ? ಅಜ್ಞಾನದ ಕಾರ್ಯಗಳು ಏನ್ ದುಃಖಕ್ಕೆ ಕಾರಣ ಆಗಿದಾವಲ್ಲ ಇವೆಲ್ಲ ನಾಶ ಆಗ್ತಾವ. ಮತ್ತೆ ರೋಗನೇ ನಾಶ ಆಯ್ತದ. ರೋಗ ಏನ್ ಬಂದ್ಬಿಟ್ಟದಲ್ಲ, ಏನೋ ಒಂದು ರೋಗ ಐತಪ್ಪ ಅಂತಂದಾಗ ಆ ರೋಗಕ್ಕೆ ಕಾರಣವಾಗಿರುವಂತದ್ದಾಗಿರ್ಬೋದು, ರೋಗದ ಒಂದು ಕಾರ್ಯಗಳು ಆಗಿರ್ಬಹುದು, ನಮಗ್ ನೋವು ಆಗಿರ್ಬೋದು, ಎಲ್ಲ ನಿವೃತ್ತಿ ಆಗ್ತದ್ರೆ ಮನುಷ್ಯ ಏನ್ ಖುಷಿ ಆಗ್ತಾನೆ, ದುಃಖ ಪಡ್ತಾನತ್ತ. ಅದಕ್ಕೆ ಈ ಅಜ್ಞಾನದ ಕಾರ್ಯಗಳು ಬಹಳ ತೊಂದರೆ ಕೊಡ್ತಾವೆ. ಅಜ್ಞಾನ ಅದ್ರ ಕಾರ್ಯಗಳು ಬಹಳ ತೊಂದರೆ ಕೊಡುವಂಥವು. ಆದ್ರೆ ಇದೆಲ್ಲ ದುಃಖದಿಂದ ನೀ ಬಿಡುಗಡೆ ಆಗ್ತಿ ಯಾವಾಗ ನಿನ್ ತತ್ವಜ್ಞಾನ ಆದಾಗ. ಅದಕ್ಕೆ ಇದನ್ನ ಮಾಡ್ಕೋ, ಕೆಡಿಪುದು ಅದರಿಂದ ಜ್ಞಾನದಿಂದನೇ ಇದೆಲ್ಲ ನೀನು ದುಃಖದಿಂದ ಬಿಡುಗಡೆ ಆಗ್ತಿ. ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದರು ಮುಕ್ತಿ ಎಂಬಯಸಿ ಮನುಜ ಅಂತ ಹೇಳ್ತಾರ. ಮತ್ತೆ ಮುಂದಿನ ನುಡಿ ನಾಳೆ ಮಾತಾಡೋಣ. ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.